ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋಟ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ರೀಡಿಂಗ್ ಸ್ವಲ್ಪ ಸ್ಪೆಷಲ್ ಬಿಕಾಸ್ ನೀವು ನೋಡ್ತಾ ಇರ್ಬೋದು ನಂಬರ್ಸ್ ಇದೆ. ಸೊ ಇದು ನಾನು ಇವತ್ತು ಲೈಫ್ ಪ್ಯಾಥ್ ನಂಬರ್, ನಿಮ್ಮ ಡೆಸ್ಟಿನಿ ನಂಬರ್ ಮೇಲೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಲೈಫ್ ಪ್ಯಾಥ್ ನಂಬರ್ ನಿಮಗೆ ಗೊತ್ತಿರಬೇಕು. ಈ ರೀಡಿಂಗ್ ನೀವು ನೋಡಬೇಕು ಅಂತಂದರೆ ನಿಮ್ಮ ಲೈಫ್ ಪ್ಯಾಥ್ ನಂಬರ್ ಗೊತ್ತಿರಬೇಕು. ಓಕೆ, ಮೊದಲು ನೋಡೋಣ ಲೈಫ್ ಪ್ಯಾಥ್ ನಂಬರ್ ಅಂದರೆ ಏನು. ಓಕೆ, ಲೈಫ್ ಪ್ಯಾಥ್ ನಂಬರ್ ಅಂದರೆ ನಿಮ್ಮ ಲೈಫ್ ಪರ್ಪಸ್ನ ತಿಳಿಯೋದಕ್ಕೆ ನಿಮಗೆ ಮೊದಲು ನಿಮ್ಮ ಲೈಫ್ ಪ್ಯಾಥ್ ನಂಬರ್ ಗೊತ್ತಿರಬೇಕು. ಓಕೆ, ಸೊ ಇವಾಗ ಇಲ್ಲಿ 1, 7, 11 ಏನಿದೆ ನೋಡಿ, ಇದು ಲೈಫ್ ಪ್ಯಾಥ್ ನಂಬರ್. ಓಕೆ, ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಸೊ ನಿಮ್ಮ ಲೈಫ್ ಪರ್ಪಸ್ ನೀವು ತಿಳಿಬೇಕು ಅಂತ ಅಂದರೆ ನಿಮ್ಮ ನಾರ್ತ್ ನೋಡ್, ಮೂನ್ ಸೈನ್ ಆ್ಯಂಡ್ ಲೈಫ್ ಪ್ಯಾಥ್ ನಂಬರ್ ನಿಮಗೆ ಗೊತ್ತಿರಬೇಕು. ಇವಾಗ ನೀವು ಕೆಲವರು ಕೇಳ್ಬೋದು ಲೈಫ್ ಪರ್ಪಸ್ ಅಂದರೆ ಏನು ಅಂತ. ಈ ಒಂದು ಇನ್ಕರ್ನೇಷನಲ್ಲಿ ನೀವು ಲೈಫಲ್ಲಿ ಏನು ಮಾಡೋದಿದೆ, ಈ ಭೂಮಿಗೆ ನೀವು ಬಂದಿದ್ದೀರಾ ಅಂತಂದರೆ ಏನಕ್ಕೆ ಬಂದಿದ್ದೀರಾ. ಸೊ ಅದಕ್ಕೆ ಆನ್ಸರ್ ತಿಳಿಬೇಕು ಅಂತಂದರೆ ಮೊದಲು ನಿಮಗೆ ನಿಮ್ಮ ನಾರ್ತ್ ನೋಡ್ ಸೈನ್ ಗೊತ್ತಿರಬೇಕು, ನಿಮ್ಮ ಮೂನ್ ಸೈನ್ ಗೊತ್ತಿರಬೇಕು, ಹಾಗೆ ರೈಸಿಂಗ್ ಸೈನ್. ಓಕೆ, ರೈಸಿಂಗ್ ಸೈನ್ ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಿಮ್ಮ ನಾರ್ತ್ ನೋಡ್ ಮತ್ತು ಮೂನ್ ಸೈನ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಇದು ಇವಾಗ ಲೈಫ್ ಪ್ಯಾಥ್ ನಂಬರ್. ಇದನ್ನು ಹೇಗೆ ಇವಾಗ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಮೊದಲೇ ಇಲ್ಲಿ ಬರೆದಿಟ್ಕೊಂಡಿದೆ, ನೋಡ್ತಾ ಇರ್ಬೋದು ನೀವು. ಓಕೆ, ಲೈಫ್ ಪಾತ್ ನಂಬರಿಂದ ನಿಮ್ಮ ಲೈಫ್ ಪರ್ಪಸ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ನಿಮಗೆ ನಾರ್ತ್ ನೋಡ್ ಗೊತ್ತಿರಬೇಕು, ನಿಮ್ಮ ರೈಸಿಂಗ್ ಸೈನ್ ಗೊತ್ತಿರಬೇಕು, ಮೂನ್ ಸೈನ್. ಐ ಥಿಂಕ್ ಮೂನ್ ಸೈನ್ ಎಲ್ರಿಗೂ ಗೊತ್ತಿರುತ್ತೆ ನಿಮ್ಮದು ಯಾವುದು ಅಂತ ಹೇಳಿಬಿಟ್ಟು. ಓಕೆ, ಸೊ ನಾರ್ತ್ ನೋಡ್ ಮತ್ತು ನಿಮ್ಮ ರೈಸಿಂಗ್ ಸೈನ್ ಅಂತಂದರೆ ಲಗ್ನ. ಓಕೆ, ಲಗ್ನಕ್ಕೆ ಹೇಳ್ತಾರೆ ರೈಸಿಂಗ್ ಸೈನ್ ಅಂತ ಹೇಳಿಬಿಟ್ಟು. ಸೊ ಅದನ್ನು ನೋಡ್ಕೊಳ್ಳಿ ನಿಮ್ಮದು ಏನು ಅಂತ ಹೇಳಿಬಿಟ್ಟು. ಓಕೆ, ಮೂನ್ ಸೈನ್. ಸೊ ಮೂನ್ ಸೈನ್ ಕೂಡ ಅಷ್ಟೇ. ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಈ ನಂಬರ್ ನಿಮಗೆ ಬರಬೇಕು ಅಂತಂದರೆ ನೀವು ಕ್ಯಾಲ್ಕುಲೇಟ್, ಒಂದು ವೇಳೆ ನೀವು ಈ ಥರ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಗೂಗಲಲ್ಲಿ ಹೋಗಿಬಿಟ್ಟು ಲೈಫ್ ಪಾತ್ ನಂಬರ್ ಕ್ಯಾಲ್ಕುಲೇಷನ್ ಅಂತ ಹಾಕಿದರೆ ಅಲ್ಲಿಗೆ ಬರುತ್ತೆ. ಸೊ ಇವಾಗ ನಾನು ನಿಮಗೆ ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ಒಂದು ನಂಬರನ್ನು ಹಾಕ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಐ ಹೋಪ್ ನಿಮ್ಗೆ ಕಾಣ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಈಗ ಇಟ್ಕೊಳ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ 22, ಡೇಟ್ ಆಫ್ ಬರ್ತ್ 22 ಆ್ಯಂಡ್ ಇಲ್ಲಿ 9 ಅಂತ ಇಟ್ಕೊಳ್ಳೋಣ. ಓಕೆ, 9 ಆ್ಯಂಡ್ 2. ಓ ಮೈ ಗಾಡ್, ಅವಳು ಈ ಪೆನ್ನನ್ನು ಯೂಸ್ ಮಾಡಿದಾಳೆ ಅಂತ ಅನಿಸುತ್ತೆ ನನಗೆ. ಓಕೆ, 2015 ಅಂತ ಇಟ್ಕೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್ಗೆ ಮಾಡ್ತಾ ಇದ್ದೀನಿ ಇದು. ಸೊ ನಿಮ್ಮ ಡೇಟ್ ಆಫ್ ಬರ್ತನ್ನು ಈ ಥರ ಹಾಕ್ಕೊಳ್ಳಿ ನೀವು. ಓಕೆ, ಇವಾಗ ಮೊದಲಿಗೆ ಇದನ್ನು ಜಾಯಿಂಟ್ ಮಾಡಬೇಕು, ಇದನ್ನು ನೀವು ಪ್ಲಸ್ ಮಾಡಬೇಕು. 2 + 0 + 1 + 5. ಓಕೆ, ಇದನ್ನು ನೀವು ಕೌಂಟ್ ಮಾಡಿದಾಗ 2, 3, 5, 6, 7, 8 ಬಂತು ಅಲ್ವಾ. 8 ಬಂತಲ್ವಾ. ಇವಾಗ ಹಾಗೆಯೇ ಇದಕ್ಕೆ ನೆಕ್ಸ್ಟ್ ಇಲ್ಲಿ 9 ಇದೆ, 9 ಹಾಕೊಳ್ಳಿ. ಸೊ 9ಗೆ ಇಲ್ಲಿ 9 ಬರುತ್ತೆ. ನೆಕ್ಸ್ಟ್ 2 ಇರುತ್ತೆ, ಈ 2 ಅನ್ನು ಕೂಡ ನೀವು ಇಲ್ಲಿ ಪ್ಲಸ್ ಮಾಡಬೇಕು, ಆವಾಗ ನಂಬರ್ ಬಂತು 4. ಓಕೆ, ಇವಾಗ ಟೋಟಲ್ ಆಗಿ ನೀವು ಪ್ಲಸ್ ಮಾಡಬೇಕು. 8 + 9 + 4 ಎಷ್ಟಾಗುತ್ತೆ ಅಂತ. ಓಕೆ, ಇಲ್ಲಿ ನಂಬರ್ ಬಂತು 21. ಓಕೆ, ಇದು ಕೂಡ ನಮ್ಮ ನಂಬರ್ ಅಲ್ಲ, ಇದನ್ನು ವಾಪಸ್ ನೀವು ಪ್ಲಸ್ ಮಾಡಬೇಕು. 2 + 1 ನಂಬರ್ 3. ಓಕೆ, ನಿಮ್ಮ ಲೈಫ್ ಪ್ಯಾಥ್ ನಂಬರ್ 3. ಓಕೆ, ಹಾಗೆ ಕೊನೆಯದಾಗಿ ನೀವು ಕೌಂಟ್ ಮಾಡಿದಾಗ ಕೊನೆಯದಾಗಿ 11, 22, 33 ಬಂದರೆ ಇದಕ್ಕೆ ನಾವು ಮಾಸ್ಟರ್ ನಂಬರ್ ಅಂತ ಹೇಳ್ತೀವಿ. ಸೊ ಇದನ್ನು ವಾಪಸ್ ನೀವು ಪ್ಲಸ್ ಮಾಡುವ ಹಾಗೆ ಇಲ್ಲ. ಓಕೆ, ಇದನ್ನು ವಾಪಸ್ ಪ್ಲಸ್ ಮಾಡುವ ಹಾಗೆ ಇಲ್ಲ. ಇವಾಗ ಇನ್ನೊಂದು ಸಲ ನಾನು ಈ ಲೆಕ್ಕ ಏನಿದೆ ನೋಡಿ, ಇನ್ನೊಂದು ಸಲ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಇಲ್ಲಿ ಇವಾಗ ಇನ್ನೊಂದು ನಂಬರ್ ನಾನು ಹಾಕ್ತಾ ಇದ್ದೀನಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 8 ಹಾಕೋಣ. 8, 6, 90, 91. ಓಕೆ, 8, 6, 90, 91. ಐ ಹೋಪ್ ನಿಮ್ಗೆ ಕಾಣ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಸೊ ಇದನ್ನು ಇವಾಗ ನೀವು ಪ್ಲಸ್ ಮಾಡಬೇಕು ಅಂತ ಅಂದರೆ ಇಲ್ಲಿ 1 + 9 + 1 ಎಷ್ಟು ಬಂತು? 9, 10, 19, 20, 20. ಓಕೆ, ಈ 20 ಏನಿದೆ ನೋಡಿ, ಇದನ್ನು ವಾಪಸ್ ನೀವು ಪ್ಲಸ್ ಮಾಡಬೇಕು, ಆವಾಗ ನಂಬರ್ 2.
ಸೊ ಆಮೇಲೆ ವಾಪಸ್ 6 ಬಂತು, 6ಅನ್ನು ಹಾಗೆ ಬರೆಯಿರಿ, ವಾಪಸ್ ಇಲ್ಲಿ 8 ಇದೆ, 8. ಸೊ ಇವಾಗ ಎಲ್ಲಾನ ಇಲ್ಲಿ ಪ್ಲಸ್ ಮಾಡಬೇಕು. 8, 6 ಪ್ಲಸ್ 2 ಎಷ್ಟಾಗುತ್ತೆ ಅಂತ ಹೇಳಬೇಕು. ಓಕೆ, 16 ಆಗುತ್ತೆ ಇಲ್ಲಿ. ಓಕೆ, 16ನ ನೀವು ವಾಪಸ್ 1 + 6 ಮಾಡಿದಾಗ ಲೈಫ್ ಪಾತ್ ನಂಬರ್ 7. ಇದು ನಿಮ್ಮ ಲೈಫ್ ಪಾತ್ ನಂಬರ್ 7. ಸೊ ಸಿಂಗಲ್ ಡಿಜಿಟ್ ಬರಬೇಕು. ಬಟ್ 11, 22, 33 ಇದು ಮಾಸ್ಟರ್ ನಂಬರ್, ಇದು ಮಾಸ್ಟರ್ ನಂಬರ್. ಸೊ ಹಾಗಾಗಿ ಇದನ್ನು ನೀವು ಪ್ಲಸ್ ಮಾಡುವ ಹಾಗಿಲ್ಲ, ಇದನ್ನು ಹಾಗೆ ಬಿಡಬೇಕು. 11, 22, 23 ಸಾರಿ 11, 22, 33. ಓಕೆ, ಇದು ಮಾಸ್ಟರ್ ನಂಬರ್. ಓಕೆ, ಇವಾಗ ಐ ಹೋಪ್ ನಿಮಗೆ ಈ ರೀಡಿಂಗ್ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇವಾಗ ನಾವು ರೀಡಿಂಗ್ನ ಶುರು ಮಾಡೋಣ. ಓಕೆ, ನಿಮ್ಮ ಮುಂದೆ ನಂಬರ್ಸ್ ಇದೆ, ನೋಡ್ತಾ ಇರ್ಬೋದು. ಯಾರ ಲೈಫ್ ಪಾತ್ ನಂಬರ್ 1, 7, 11 ಇದೆಯಾ ಅವರು 1ಅನ್ನು ಚೂಸ್ ಮಾಡಿ. ಯಾರ ಲೈಫ್ ಪಾತ್ ನಂಬರ್ 2, 5, 22 ಇದೆ ಅವರು ನಂಬರ್ 2ನ ಚೂಸ್ ಮಾಡಿ. ಯಾರ ಲೈಫ್ ಪಾತ್ ನಂಬರ್ 3, 6, 9 ಇದೆ ಅವರು 3 ನಂಬರ್ ಚೂಸ್ ಮಾಡಿ. ಯಾರ ಲೈಫ್ ಪಾತ್ ನಂಬರ್ 4, 8, 33 ಇದೆ ನೋಡಿ ಅವರು 4 ನಂಬರನ್ನು ಚೂಸ್ ಮಾಡಿ. ಓಕೆ, ಐ ಹೋಪ್ ನೀವು ಇಂಟ್ರೋನ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ, ಇವಾಗ ನಾನು ಆಪ್ಷನ್ ನಂಬರ್ 1ಗೆ ಹೋಗ್ತಾ ಇದ್ದೀನಿ. ಲೈಫ್ ಪಾತ್ ನಂಬರ್ 1, 7, 11 ಇದೆ. ನೋಡೋಣ ನಿಮ್ಮ ಹೈಯರ್ ಸೆಲ್ಫಿಂದ ನಿಮಗೆ ಏನು ಮೆಸೇಜ್ ಇದೆ, ನಿಮ್ಮ ಆನ್ಸಿಸ್ಟರ್ಸಿಂದ ಏನು ಮೆಸೇಜ್ ಇದೆ, ಆ್ಯಂಡ್ ಬ್ರಹ್ಮಾಂಡದಿಂದ ನಿಮಗೆ ಏನು ಮೆಸೇಜ್. ಥ್ಯಾಂಕ್ ಯು. ನಿಮಗೆ ಹೈಯರ್ ಸೆಲ್ಫಿಂದ 9 ಆಫ್ ಪೆಂಟಿಕಲ್ಸ್. ವಾವ್, 9 ಆಫ್ ಪೆಂಟಿಕಲ್ಸ್ ಇಲ್ಲಿ ಇಂಡಿಪೆಂಡೆನ್ಸ್ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ಇಂಡಿಪೆಂಡೆಂಟ್, ಫ್ರೀಡಮ್. ಓಕೆ, ನಿಮ್ಮ ಹೈಯರ್ ಸೆಲ್ಫ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಹೇಳ್ತಾ ಇದೆ. ಅಟ್ಲೀಸ್ಟ್ ಏನಾದರೂ ಒಂದು ಕೆಲಸನ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದರೆ, ನಾವು ಈ ಒಂದು ಇನ್ಕರ್ನೇಷನಲ್ಲಿ ಇದ್ದೀವಿ, ಈ ಒಂದು ನಾವು ಲೈಫ್ ಇದೆ ಅಂತಂದರೆ ಎಲ್ಲ ಮನುಷ್ಯರು ಅಂದರೆ ಇವಾಗ ನಾವೆಲ್ಲರೂ ಇಂಡಿಪೆಂಡೆಂಟ್ ಆಗಿರಬೇಕು, ಯಾರ ಜೊತೆನೂ ನಾವು ಇನ್ನೂ ಡಿಪೆಂಡ್ ಆಗಿರಬಾರ್ದು. 9 ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ. ಸೊ ಎಸ್, ಏನೂ ಆಗುತ್ತೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ನಿಮ್ಮನ್ನು ನೀವು ಪ್ರೋತ್ಸಾಹಿಸಿ ಇನ್ಸ್ಪೈರ್ ತೊಗೊಳ್ಳಿ. ಆ್ಯಂಡ್ ಹಾಗೆ ಏನು ಮಾಡದೇ ಇರಬೇಡಿ, ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಬೇಡಿ, ಏನಾದರೂ ಮಾಡಬೇಕು. 9 ಆಫ್ ಪೆಂಟಿಕಲ್ಸ್ ಅಂದರೆ ನಾವು ಈ ಭೂಮಿಗೆ ಬಂದಿದ್ದೀವಿ ಅಂತಂದರೆ ನಾವೆಲ್ಲರೂ ಫ್ರೀ ಆಗಿರಬೇಕು, ಫ್ರೀಡಮ್ ಆಗಿರಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು. ಅದಕ್ಕೋಸ್ಕರ ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ಫ್ರೀಡಮ್ ಆಗಿರುವಂಥದ್ದು, ಫ್ರೀ ಆಗಿರುವಂಥದ್ದು. ಇನ್ನು ಕೆಲವರಿಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸೆಲ್ಫ್ ಲವ್. ಓಕೆ, ಸೆಲ್ಫ್ ಲವ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆಲ್ರಿಗೂ. ಓಕೆ, ನಾವೆಲ್ಲರೂ ನಮ್ಮ ಸೆಲ್ಫ್ ಲವ್ ತೊಗೊಳ್ಬೇಕು. ನಮ್ಮ ಬಾಡಿ ಬಗ್ಗೆ ಹೆಚ್ಚಿನ ಕೇರನ್ನು ತೊಗೊಳ್ಬೇಕು, ಹೈಜೀನಿಕ್ ಆಗಿರಬೇಕು, ಬಾಡಿನ ತುಂಬ ಚೆನ್ನಾಗಿ ಕ್ಲೀನಾಗಿಟ್ಟಿರಬೇಕು. ಸೊ ಕೆಲವರಿಗೆ ನಿಮ್ಮ ಹೈಯರ್ ಸೆಲ್ಫಿಂದ ಏನು ಮೆಸೇಜ್ ಇದೆ ಅಂತಂದರೆ ಲವ್ ಯುವರ್ ಸೆಲ್ಫ್. ಕೆಲಸದಲ್ಲಿ ನೀವು ಎಷ್ಟು ಬ್ಯುಸಿ ಇದ್ದರೂ ಕೂಡ ಲವ್ ಯುವರ್ ಸೆಲ್ಫ್. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಮಕ್ಕಳಿದ್ದಾರೆ, ನೀವು ಮನೇಲಿ ಏನಾದರೂ ಕೇಕ್ ತೊಗೊಂಡು ಬಂದಿದ್ದೀರಿ ಅಂತ ಇಟ್ಕೊಳ್ಳೋಣ. ಬಿಕಾಸ್ ನನಗೆ ಇಲ್ಲಿ ಕೇಕ್ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯಾರಾದರೂ ಫಾರ್ ಎಕ್ಸಾಂಪಲ್ ನಿಮ್ಮ ಹಸ್ಬೆಂಡ್ ನಿಮ್ಗೆ ಕೇಕ್ ತೊಗೊಂಡು ಬಂದರು ಅಂತ ಇಟ್ಕೊಳ್ಳೋಣ. ಸೊ ನೀವು ಯಾವಾಗಲೂ ಏನು ಮಾಡ್ತೀರಾ ಅಂತಂದರೆ ಅದನ್ನ ಮಕ್ಕಳ ಜೊತೆ ಹಂಚ್ತೀರಾ. ಬಟ್ ದಿಸ್ ಟೈಮ್ ಡೋಂಟ್ ಶೇರ್ ವಿತ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳಿಗೆ ಕೊಡಬೇಡಿ, ನೀವು ತಿನ್ನಿ. ಇಟ್ ಈಸ್ ಕೇರ್, ಇಟ್ಸ್ ಎ ಕೇರಿಂಗ್. ನಾವು ಕೇರ್ ಮಾಡುವಂಥದ್ದು. ಓಕೆ, ಸೊ 9 ಆಫ್ ಪೆಂಟಿಕಲ್ಸ್ ಇಲ್ಲಿ ಅದರ ಬಗ್ಗೆ ತಿಳಿಸ್ತಾ ಇದೆ. ಸೆಲ್ಫ್ ಲವ್, ಸೆಲ್ಫ್ ಕೇರ್, ಇಂಡಿಪೆಂಡೆಂಟ್, ಫ್ರೀಡಮ್. ಸೊ ಅದರ ಬಗ್ಗೆ ತಿಳಿಸ್ತಾ ಇದೆ. ಇನ್ನು ಕೆಲವರು ಪೆಂಟಿಕಲ್ಸ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಹಣನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಇನ್ನು ಕೆಲವರಿಗೆ ಇಲ್ಲಿ ಏನು ಅಂತಂದರೆ ನಿಮಗೆ ಹಣದ ಹೆಲ್ಪ್ ಸಿಗಬಹುದು ಯಾರಿಂದಾದ್ರೂ. ಬಟ್ ಇಲ್ಲಿ ನನಗೆ ನೀವು ಜಾಬ್ ಕೂಡ ನಿಮ್ಮ ಕಡೆ ಬೆಸ್ಟ್ ಆಗುವಂತಹ ಕಾಣ್ತಾ ಇದೆ ನನಗೆ ಇಲ್ಲಿ. ಓಕೆ, ಇದು ನಿಮ್ಮ ಹೈಯರ್ ಸೆಲ್ಫಿಂದ. ಓಕೆ, ನಿಮ್ಮ ಪೂರ್ವಜರು, ನಿಮ್ಮ ಆನ್ಸಿಸ್ಟರಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಓಕೆ, ಸೊ ಮಚ್. ಆ್ಯಂಡ್ ಬೈ ದ ವೇ, ದಿಸ್ ಇಸ್ ಮೈ ನ್ಯೂ ಡೆಕ್. ತುಂಬ ಚೆನ್ನಾಗಿದೆ ಈ ಡೆಕ್, ನನಗೆ ತುಂಬ ಇಷ್ಟ ಆಯಿತು ಇಲ್ಲಿ ತೊಗೊಂಡಂತಹ ಡೆಕ್ ಇದು. ಸೊ ನೋಡ್ತಾ ಇರ್ಬೋದು ನೋಡಿ, ತುಂಬ ಚೆನ್ನಾಗಿದೆ. ಓಕೆ, ಸೊ ಓಕೆ, 3 ಆಫ್ ಕಪ್ಸ್ ನಿಮ್ಮ ಆನ್ಸಿಸ್ಟರ್ಸಿಂದ. 3 ಆಫ್ ಕಪ್ಸ್ ಇಲ್ಲಿ ಸೆಲೆಬ್ರೇಷನ್ಸ್. ಓಕೆ,
ಸೆಲೆಬ್ರೇಷನ್ ಆ್ಯಂಡ್ ಓಕೆ. ಇನ್ನು ನನಗಿಲ್ಲೇನು ಅಂತ ಹೀಗೆ ಕಾಣ್ತಾ ಇದೆ ಅಂತಂದರೆ, ಕೆಲವರು ನಿಮ್ಮ ಫ್ಯಾಮಿಲಿಯಲ್ಲಿ ಏನೋ ಅನ್ಬನ್ ಆಗಿರ್ಬೋದು, ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಯಾರ ಜೊತೆ ನೀವು ಮಾತಾಡದೇ ಇರಬಹುದು. ಸೊ ಆ ಥರ ಇದ್ದರೆ ಇವಾಗ ನಿಮಗೆ ಸರಿಯಾದ ಸಮಯನ ಏನೋ ಕೊಡ್ತಾ ಇದ್ದಾರೆ. ನೀವು ಅಂಥ ಏನಾದರೂ ಪರಿಸ್ಥಿತಿ ಇದ್ದರೆ ಅದನ್ನ ಸರಿ ಮಾಡಿಕೊಳ್ಬಹುದು. ಇನ್ನು ಕೆಲವರು ಇಲ್ಲಿ ನಿಮ್ಮ ಕಲರ್ಫುಲ್ ಸೈಡ್ ಜೊತೆ ಇಲ್ಲಿ ಬೆರೆಯೋದಕ್ಕೆ ಹೇಳ್ತಾ ಇದ್ದಾರೆ. ಕಲರ್ಫುಲ್ ಸೈಡ್, ಓಕೆ, ಕಲರ್ಫುಲ್. ಆ್ಯಂಡ್ ಇಲ್ಲಿ ಏನು ಅಂತಂದರೆ, ನಿಮಗೆ ಕೆಲವೊಂದು ಮ್ಯೂಸಿಕ್, ಕೆಲವೊಂದು ಸಂಗೀತ ನಿಮಗೆ ತುಂಬ ಅಟ್ರ್ಯಾಕ್ಟ್ ಮಾಡಬಹುದು, ನಿಮ್ಮ ಕಡೆ ಸೆಳೀಬಹುದು. ನೀವು ಪದೇ ಪದೇ ಅದೇ ಸಾಂಗನ್ನು ನೀವು ಹೇಳ್ತಾ ಕೂಡ ಇರಬಹುದು. ಓಕೆ, ಇಲ್ಲಿ 3 ಆಫ್ ಕಪ್ಸ್ ಬೇರೆ, ಟ್ರೆಡಿಷ್ನಲಲ್ಲಿ ಏನೋ 3 ಆಫ್ ಕಪ್ಸೇ ಬೇರೆ. ಓಕೆ, ಸೊ ಇಲ್ಲಿ ಏನು ಅಂತಂದರೆ, ನೀವು ಏನೋ ಒಂದು ಸಾಂಗ್ ಏನಿದೆ ನೋಡಿ, ಪದೇ ಪದೇ ನಿಮಗೆ ಕೇಳ್ತಾ ಇರ್ಬೋದು, ನೀವು ತುಂಬ ಅದಕ್ಕೆ ಅಟ್ರ್ಯಾಕ್ಟ್ ಆಗಿರ್ಬೋದು. ಸೊ ಇದು ನಿಮ್ಮ ಆ್ಯನ್ಸಿಸ್ಟರಿಂದ ನಿಮಗೆ ಆ ಒಂದು ಸಂಗೀತ ಏನಿದೆ ನೋಡಿ, ಅದರಲ್ಲಿ ಏನಾದರೂ ಒಂದು ಮೆಸೇಜ್, ಏನಾದರೂ ಒಂದು ಸೈನ್ ಹಾಡಾಗಿದೆ. ಓಕೆ, 3 ಆಫ್ ಕಪ್ ಸೆಲೆಬ್ರೇಷನ್ ಬಗ್ಗೆ ತಿಳಿಸ್ತಾ ಇದೆ. ಕೆಲವರ ಮನೆಯಲ್ಲೇನೋ ಸೀಮಂತ, ಇನ್ನು ಕೆಲವರು ಪ್ರೆಗ್ನೆನ್ಸಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಅನಿಸ್ತಾ ಇರ್ಬೋದು, ನಾನು ಪ್ರೆಗ್ನೆಂಟೇ ಆಗಿಲ್ಲ ಅನ್ನೋವರಿಗೆ. ಓಕೆ, ಸೊ ಇಲ್ಲಿ 3 ಆಫ್ ಕಪ್ಸ್ ಸೆಲೆಬ್ರೇಷನ್ನ ಕೊಡ್ತಾ ಇದೆ. ಆ್ಯಂಡ್ ಇಲ್ಲಿ ಏನು ಅಂತಂದರೆ, ಮೋರ್ ಓವರ್ ನನಗೆ ಏನು ಕಾಣ್ತಾ ಇದೆ, ನಿಮ್ಮನ್ನು ನೀವು ತಿಳ್ಕೊಳ್ಳಿ. ಆಪ್ಷನ್ ನಂಬರ್ 1, ಬೇರೆಯವರನ್ನು ತಿಳ್ಕೊಳ್ಳೋ ಬದಲು ನಿಮ್ಮನ್ನು ನೀವು ತಿಳ್ಕೊಳ್ಳಿ. ಹೆಚ್ಚು ಗಾಸಿಪ್ ಮಾಡ್ತಾ ಹೋಗಬೇಡಿ, ಇನ್ನೊಬ್ಬರ ಬಗ್ಗೆ ಏನೋ ಮಾತಾಡುವಂಥದ್ದು, ಇನ್ನೊಬ್ಬರ ಹಿಂದೆ ಮಾತಾಡುವಂಥದ್ದು. ಸೊ ಯಾವತ್ತೂ ಎಲ್ಲೂ ಮಾತಾಡೋಕ್ಕೆ ಹೋಗಬೇಡಿ. ಮೊದಲು ನೀವು ನಿಮ್ಮ ಮೇಲೆ ಮೊದಲು ವಿಶ್ವಾಸ ಇರಬೇಕು. ಆ್ಯಂಡ್ ನೀವು ಮೊದಲು ನಿಮ್ಮನ್ನು ಸರಿಯಾಗಿ ತಿಳ್ಕೊಳ್ಳಿ, ನಿಮ್ಮನ್ನು ಹೆಚ್ಚು ಪ್ರೀತಿ ಮಾಡಿ. ಓಕೆ, ಆ್ಯಂಡ್ ನಿಮ್ಮ ಕಲರ್ ಸೈಡ್ ಅಂತಂದರೆ ಕಲರ್ಫುಲ್. ನಿಮ್ಗೆ ಯಾವುದು ಇಷ್ಟ ಇಲ್ಲ, ಜೀವನದಲ್ಲಿ ಏನು ಮಾಡಬೇಕು ಅಂತ ಇದರ ಗುರಿ, ಇಲ್ಲಿ ಏಮ್ ಬಗ್ಗೆ ಕೂಡ ತಿಳಿಸ್ತಾ ಇದ್ದಾರೆ. ಓಕೆ, 3 ಆಫ್ ಕಪ್ಸ್. ಆ್ಯಕ್ಚುಲಿ ಇದು ಕಪ್ಸ್ ರಿಲೇಷನ್ಶಿಪ್, ನಿಮ್ಮ ಎಮೋಷನ್ಸ್, ಫೀಲಿಂಗ್ಸ್ ಬಗ್ಗೆ ಇಲ್ಲಿ ತಿಳಿಸುತ್ತೆ. ಆದಷ್ಟು ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ, ಅದು ಫ್ಯಾಮಿಲಿ ರಿಲೇಟೆಡ್ ಕೂಡ ಆಗಿರ್ಬೋದು. ಅದನ್ನು ಹೆಚ್ಚು ನಿಮ್ಮ ಹಾಗೆ ಹಿಡಿದಿಟ್ಕೊಂಡು ಕೂತ್ಕೊಳ್ಬೇಡಿ. ಓಕೆ, ನಿಮಗೇನೋ ಅಳಬೇಕು ಅಂತ ಅಂದರೆ ಅದನ್ನ ಹತ್ತಬೇಡಿ. ಓಕೆ, ಸೊ ಅದನ್ನ ಆದಷ್ಟು ನಿಮ್ಮ ಮನಸ್ಸೊಳಗೆ ಇಟ್ಕೊಳ್ಬೇಡಿ. ಆ್ಯಂಡ್ 3 ಆಫ್ ಕಪ್ಸಿಂದ ಇಲ್ಲಿ ನನಗೆ ಇನ್ನೂ ಏನು ಗೊತ್ತಾಗ್ತಾ ಇದೆ ಅಂತಂದರೆ, ಸೊ ಕೆಲವರು ಇಲ್ಲಿನೋ ಸಿಂಗಿಂಗ್ ಕ್ಲಾಸ್ ಜಾಯ್ನ್ ಆಗಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಸಿಂಗಿಂಗ್ ಕ್ಲಾಸ್ ಜಾಯ್ನ್ ಆಗಬಹುದು. ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಇರುವವರಿಗೆ, ಸೊ ಈ ಟೈಮಲ್ಲಿ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ ಮಾಡಬಹುದು ಅಂತ ಅಂದರೆ, ನಿಮ್ಮ ಆನ್ಸಿಸ್ಟರ್ಸ್ ಹೇಳ್ತಾ ಇದ್ದಾರೆ ಗೋ ಫಾರ್ ಇಟ್. ನಿಮ್ಗೆ ಏನು ಮಾಡೋಕ್ಕಿದೆ ನೋಡಿ, ಗೋ ಫಾರ್ ಇಟ್. ಎಸ್, ಅಷ್ಟೇ ಹೇಳ್ತಾ ಇದ್ದಾರೆ. ನಿಮ್ಗೆ ಏನಾದರೂ ನೀವು ಏನಾದರೂ ಮಾಡಬೇಕು ಅಂತ ಇದ್ದರೆ, ಜೀವನದಲ್ಲಿ ಏನಾದರೂ ಹೊಸತನನ ತರಬೇಕು ಅಂತಂದರೆ ನೀವು ಮಾಡಬಹುದು. ಓಕೆ, ಸೊ ಇದು ಕಮ್ಯುನಿಟಿ ಬಗ್ಗೆ ಕೂಡ ತಿಳಿಸ್ತಾ ಇದೆ, ಫ್ಯಾಮಿಲಿ ಗ್ಯಾದರಿಂಗ್ ಬಗ್ಗೆ ಕೂಡ ತಿಳಿಸ್ತಾ ಇದೆ, ಸೆಲೆಬ್ರೇಷನ್ ಬಗ್ಗೆ ತಿಳಿಸ್ತಾ ಇದ್ದಾರೆ, ಸೆರೆಮನಿ, ಬೇಬಿ ಶವರ್, ಸೀಮಂತ, ಅದರ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಓಕೆ, ಜೀವನದಲ್ಲಿ ಕಲರ್ಫುಲ್, ನಿಮ್ಮ ಜೀವನದಲ್ಲಿ ಏನೋ ಒಂದು ಕಲರ್ಫುಲ್ ಬರೋದಿದೆ. ಆಪ್ಷನ್ ನಂಬರ್ 1. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನಿಮ್ಮ ಸ್ವಲ್ಪ ಕೆಳಗಿದೆ. ಇವಾಗ ನೋಡೋಣ ಸ್ಪಿರಿಟ್ ಗೈಡಿಂದ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ನಿಮ್ಮ ಸ್ಪಿರಿಟ್ ಗೈಡಿಂದ ದ ಎಂಪ್ರೆಸ್, ಇದು ಕೂಡ ಅದರ ಬಗ್ಗೆನೇ ತಿಳಿಸ್ತಾ ಇದೆ. ಸೆಲ್ಫ್ ಲವ್. ಆಪ್ಷನ್ ನಂಬರ್ 1ಗೆ ಸೆಲ್ಫ್ ಲವ್ ಈಸ್ ದ ಮೋರ್ ಇಂಪಾರ್ಟೆಂಟ್ ದೆನ್ ಅದರ್. ಇದು ಟ್ರೀ ಆಫ್ ಲೈಫ್ ಬಗ್ಗೆ ತಿಳಿಸ್ತಾ ಇದೆ. ಇದು ಡೆವಲಪ್ಮೆಂಟ್. ಸೊ ಡೆವಲಪ್ಮೆಂಟ್ ಬಗ್ಗೆ ತಿಳಿಸ್ತಾ ಇದೆ. ದ ಎಂಪ್ರೆಸ್, ಈ ಕಾರ್ಡಲ್ಲಿ ಎಂಪ್ರೆಸ್ ಡೆವಲಪ್ಮೆಂಟ್ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಸೆಲ್ಫ್ ಲವ್, ಸೆಲ್ಫ್ ಕೇರಿಂಗ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದ ಎಂಪ್ರೆಸ್ ಅಂದರೆ ವೆರಿ ಕೈಂಡ್ ಮನೋಭಾವನೆ. ಸೊ ಆ ಒಂದು ನೇಚರ್ ಏನಿದೆ ನೋಡಿ ನಿಮ್ಮದು, ಕೈಂಡ್, ಎಲ್ಲಿ ಶಾಂತ ಆಗಿರಬೇಕು, ಎಲ್ಲಿ ಅನುಕಂಪನ ತೋರಿಸ್ಬೇಕು, ಸೊ ಅಲ್ಲಿ ಅದನ್ನು ನೀವು ತೋರಿಸಿ. ಇಲ್ಲಿ ಇನ್ನೊಂದೇನು ಅಂತಂದರೆ ನನಗಿಲ್ಲಿ ಓಕೆ, ದ ಎಂಪ್ರೆಸ್, 3 ಆಫ್ ಕಪ್ಸ್ ಕೂಡ ಇಲ್ಲಿ ಪ್ರೆಗ್ನೆನ್ಸಿ ಬಗ್ಗೆ ತಿಳಿಸುತ್ತೆ. ಓಕೆ, ಆ್ಯಂಡ್ ದ ಎಂಪ್ರೆಸ್ ಕೂಡ ಪ್ರೆಗ್ನೆನ್ಸಿ, ಫರ್ಟಿಲಿಟಿ, ಅಬಂಡೆನ್ಸ್ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇಲ್ಲಿ ನನಗೇನು ಅಂತಂದರೆ, ಇಲ್ಲಿ ಟ್ರೀ ಆಫ್ ಲೈಫ್ ಬಗ್ಗೆ ತಿಳಿಸ್ತಾ ಇದೆ. ವಿಸ್ಡಮ್, ನಿಮ್ಮ ಸ್ಟ್ರೆಂತ್, ಡೆವಲಪ್ಮೆಂಟ್, ಇನ್ನರ್ ಬ್ಯೂಟಿ, ಇನ್ನರ್ ಸ್ಟ್ರೆಂತ್, ಇಲ್ಲಿ ಕೂಡ ಅದರ ಬಗ್ಗೆನೇ ತಿಳಿಸ್ತಾ ಇದೆ ಎಂಪ್ರೆಸ್. ಓಕೆ, ನಿಮ್ಮಲ್ಲಿರುವಂತಹ ಪವರ್, ನಿಮ್ಮಲ್ಲಿರುವಂತಹ ಒಂದು ಬ್ಯೂಟಿ.
ಸೊ ಬ್ಯೂಟಿ, ಈ 3 ಕಾರ್ಡನ್ನು ಕೂಡ ನೋಡಿದ್ರೇನು ಇದು ಬ್ಯೂಟಿನ ತಿಳಿಸ್ತಾ ಇದೆ, ರಿಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮ ಸ್ಪಿರಿಟ್ ಗೈಡ್ ನಿಮ್ಗೆ ಹೇಳ್ತಾ ಇದ್ರೇನು ನೀವು ಡೆವಲಪ್ ಆಗ್ತಾ ಇದ್ರೆ, ನಿಮ್ಮಲ್ಲಿ ಸ್ಟ್ರೆಂತ್ ಇದೆ, ನಿಮ್ಮಲ್ಲಿ ವಿಸ್ಡಮ್ ಇದೆ, ಆ್ಯಂಡ್ ನಿಮ್ಮಲ್ಲಿ ಆ ನಾಲೆಜ್ ಕೂಡ ಇದೆ. ನೀವು ಲೈಫಲ್ಲಿ ಯಾವ ಥರದ ಎಕ್ಸ್ಪೀರಿಯನ್ಸ್ನ ಮಾಡ್ತೀರಾ ನೋಡಿ, ಆಪ್ಷನ್ ನಂಬರ್ 1, ಅದರಿಂದ ನೀವು ಇನ್ನಷ್ಟು ವಿಸ್ಡಮ್ ನಾಲೆಜನ್ನು ಗೇನ್ ಮಾಡ್ತೀರಾ. ದ ಎಂಪ್ರೆಸ್ ಅದರ ಬಗ್ಗೆನೇ ತಿಳಿಸುತ್ತೆ. ಎಂಪ್ರೆಸ್ನ ಒಂದು ಸೈಡ್ ನೀವು ನೋಡಿರ್ತೀರಾ, ತುಂಬ ಕೈಂಡ್ ಮನೋಭಾವ, ತುಂಬ ಪೀಸ್ ಕ್ರಿಯೇಟ್ ಮಾಡುವಂತಹ ಮನೋಭಾವ. ದ ಎಂಪ್ರೆನ್ಸಿಗೆ ಇನ್ನೊಂದು ಸೈಡ್ ಇದೆ, ಅದು ಏನು ಅಂತಂದರೆ ವಿಸ್ಡಮ್, ನಾಲೆಜ್. ಎಂಪ್ರೆಸ್ ಯಾವಾಗಲೂ ಕ್ವೀನನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ದ ಎಂಪ್ರೆಸ್ ಇಲ್ಲಿ ಅದರ ಬಗ್ಗೆನೇ ತಿಳಿಸ್ತಾ ಇದೆ. ಓಕೆ, ಎಂಪ್ರೆಸ್ ಕೈಂಡ್ ಮನೋಭಾವನೆ ಇದೆ, ಅನುಕಂಪ ಇದೆ, ಸಹಾನುಭೂತಿ ಎಲ್ಲನೂ ಇದೆ ಅಲ್ವಾ. ಬಟ್ ಅದರ ಇನ್ನೊಂದು ಸೈಡ್ ಕೂಡ ಇದೆ. ಸೊ ಇಲ್ಲಿ ನಿಮ್ಮ ಇನ್ನೊಂದು ಸೈಡ್, ನಿಮ್ಮ ನಾಲೆಜ್, ನಿಮ್ಮ ವಿಸ್ಡಮ್, ಅದ್ರ ಜೊತೆ ಕನೆಕ್ಟ್ ಆಗೋದಕ್ಕೆ ಇಲ್ಲಿ ನಿಮ್ಮ ಸ್ಪಿರಿಟ್ ಗೈಡ್ ಹೇಳ್ತಾ ಇದ್ದಾರೆ. ಆ್ಯಂಡ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ನನ್ನ ಕ್ಯಾಂಡಲ್ ಯಾವ ಥರ ಉರಿತಾ ಇದೆ. ನನ್ನ ಸ್ಪಿರಿಟ್ ಗೈಡ್ ನನ್ನ ಸ್ಪಿರಿಟ್ ಗೈಡ್ನ ಇಲ್ಲಿ ಪ್ರೆಸೆಂಟ್ ಇದ್ದಾರೆ. ಸೊ ಹಾಗಾಗಿ ಹುರಿತಾ ಇದೆ, ಸ್ಪಿರಿಟ್ ಗೈಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಹಾಗೆ ನಿಮ್ಮ ಇಲ್ಲಿ ಸ್ಪಿರಿಟ್ ಗೈಡ್ ಹೇಳ್ತಾ ಇದ್ದಾರೆ ನಿಮ್ಮ ವಿಸ್ಡಮ್, ನಿಮ್ಮ ನಾಲೆಜ್ ಜೊತೆ ಕನೆಕ್ಟ್ ಆಗೋದಕ್ಕೆ. ಬಿಕಾಸ್ ನಿಮ್ಮಲ್ಲಿ ತುಂಬ ನಾಲೆಜ್ ಇದೆ, ಆಪ್ಷನ್ ನಂಬರ್ 1. ಬಿಕಾಸ್ 1 ಯಾವಾಗಲೂ ಲೀಡರ್ಶಿಪ್ ಕ್ವಾಲಿಟಿನ ತಿಳಿಸುತ್ತೆ. ಬೈ ಬರ್ತ್ ಲೈಫ್ ಪ್ಯಾತ್ ನಂಬರ್ 1 ಯಾರ್ತಾರೆ ನೋಡಿ, ಅದು ಸನ್ನನ್ನು ತಿಳಿಸುತ್ತೆ. ಓಕೆ, ನಂಬರ್ 1 ಸನ್ ಕಾರ್ಡನ್ನು ತಿಳಿಸುತ್ತೆ. ಬೈ ಬರ್ತೆ ನೀವು ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮಲ್ಲಿರುತ್ತೆ. ಓಕೆ, ಸೊ 1, 7, 11 ಯಾರು ಚೂಸ್ ಮಾಡಿದ್ದೀರಿ ಅಂದರೆ ಯಾರ ಲೈಫ್ ಪಾತ್ ನಂಬರ್ ಇದಿದೆ ನೋಡಿ ಅದು. ಸೊ ಇವಾಗ ಕೊನೆಯದಾಗಿ ನೋಡೋಣ, ಬ್ರಹ್ಮಾಂಡದಿಂದ ನಿಮಗೆ ಏನು ಗೈಡೆನ್ಸ್ ಇದೆ, ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಓಕೆ, ನೈಸ್, ವೆರಿ ನೈಸ್. 7 ಆಫ್ ಪೆಂಟಿಕಲ್ಸ್. ಓಕೆ, ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಇದೆ. ಸೊ ಕೆಲವರಿಗೆ ಇಲ್ಲಿ ಅನಿಸ್ತಾ ಇರ್ಬೋದು ಬ್ರಹ್ಮಾಂಡದಿಂದ ಏನು ಅಂತಂದರೆ ನಾನು ನಿಮಗೆ ಹೇಳ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನನಗೆ ಜೋಳದ ಥರ ಕಾಣ್ತಾ ಇದೆ. ನಿಮ್ಗೆ ಯಾವ ಥರ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ ನನಗೆ. ಸೊ ನಾವಿವಾಗ ಬೀಜ ಹಾಕ್ತೀವಿ, ಅದು ಮರ ಆಗಬೇಕು ಅಂತಂದರೆ ತುಂಬ ಸಮಯನ ತಗೊಳುತ್ತೆ ಅಲ್ವಾ. ನಾವು ಪದೇ ಚೆಕ್ ಮಾಡ್ತಾ ಇರ್ತೀವಿ ಅಲ್ವಾ. ನಮಗೇನು ಅನಿಸುತ್ತೆ, ಓಕೆ ನಾವು ಹಾಕಿರುವಂಥದ್ದು ಸರಿ ಇಲ್ಲ ಅಂತ ಅನಿಸುತ್ತೆ, ಇದರಲ್ಲಿ ಏನು ಮೊಳಕೆ ಬರ್ತಾ ಇಲ್ಲ ಅಂತ ಅನಿಸುತ್ತೆ ನಮಗೆ ಅಲ್ವಾ, ಆ ಥರ. ಬಟ್ ಯೂನಿವರ್ಸಿಂದ ಬೇರೆಯೇ ಪ್ಲ್ಯಾನ್ ಇದೆ. 7 ಆಫ್ ಪೆಂಟಿಕಲ್ಸ್ ಇಲ್ಲಿ ಏನು ಅಂತಂದರೆ ನಿಮ್ಮ ಹಾರ್ಡ್ ವರ್ಕಿಗೆ ಖಂಡಿತವಾಗ್ಲೂ ಫಲ ಏನಿದೆ ನೋಡಿ, ಖಂಡಿತವಾಗ್ಲೂ ಸಿಗುತ್ತೆ. ಆಪ್ಷನ್ ನಂಬರ್ 1 ನೋಡಿ. ಎಸ್, ಅಫ್ಕೋರ್ಸ್ ಖಂಡಿತವಾಗ್ಲೂ ಫಲ ಸಿಗುತ್ತೆ. ಆಪ್ಷನ್ ನಂಬರ್ 1. ನೀವು ಏನು ಹಾರ್ಡ್ ವರ್ಕ್ ಇವಾಗ ಏನು ಮಾಡ್ತಾ ಇದ್ದೀರಾ, ಜಸ್ಟ್ ಏನು ಮಾಡಬೇಕು ಅಂತಂದರೆ ನೀವು ಸರೆಂಡರ್ ಆಗಿ ಯೂನಿವರ್ಸಿಗೆ. ಓಕೆ, ಹೆಚ್ಚು ಅದರ ಬಗ್ಗೆ ಯೋಚನೆ ಮಾತಾಡ್ಕೊಳ್ಬೇಡಿ, ನನ್ನಲ್ಲಿ ಹಣ ಇಲ್ಲ, ನಾನು ಯಾವ ಥರ ಹೇಗೆ ಮುಂದೆ ಹೋಗೋದು ಅನ್ನೋದು. ಜಸ್ಟ್ ಸರೆಂಡರ್ ಇಟ್. ನಿಮಗೆ ಯೂನಿವರ್ಸಿಂದ ಬೇರೆಯೇ ಪ್ರಿಪರೇಷನ್ ನಡೀತಾ ಇದೆ ಯೂನಿವರ್ಸ್ ಕಡೆಯಿಂದ. ಆಪ್ಷನ್ ನಂಬರ್ 1ಗೆ ಖಂಡಿತವಾಗ್ಲೂ ನೀವು ಮಾಡಿದಂಥ ಹಾರ್ಡ್ ವರ್ಕಿಗೆ ಖಂಡಿತವಾಗ್ಲೂ ಇಲ್ಲಿ ಪ್ರತಿಫಲ ಅಂತೂ ಖಂಡಿತವಾಗ್ಲೂ ಇದೆ. ಯಾವತ್ತೂ ಅಂದ್ಕೊಳ್ಬೇಡಿ ನಾನು ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ನನಗೇನು ಪ್ರತಿಫಲ ಸಿಗ್ತಾ ಇಲ್ಲ ಅಂತ. ಖಂಡಿತವಾಗ್ಲೂ ಸಿಗುತ್ತೆ. ನಿಮ್ಮ ನೆಗೆಟಿವ್ ಥಾಟ್ಸ್ ಏನಿದೆ ನೋಡಿ, ಅದರಿಂದ ಹೊರಗೆ ಬನ್ನಿ. ಆಪ್ಷನ್ ನಂಬರ್ 1. ಓಕೆ, 7 ಆಫ್ ಪೆಂಟಿಕಲ್ಸ್ ಅಂತಂದರೆ ತಾಳ್ಮೆ ಇಂಪಾರ್ಟೆಂಟ್. ಓಕೆ, ಅಂಡರ್ಸ್ಟ್ಯಾಂಡಿಂಗ್, ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಖಂಡಿತವಾಗ್ಲೂ ನೀವು ಪಟ್ಟ ಪರಿಶ್ರಮಕ್ಕೆ ಖಂಡಿತವಾಗ್ಲೂ ಫಲ ಅಂತೂ ಖಂಡಿತವಾಗ್ಲೂ ಇದೆ. ಓಕೆ, ಇಲ್ಲಿ ರಿವಾರ್ಡ್, 7 ಆಫ್ ಪೆಂಟಿಕಲ್ಸ್ ರಿವಾರ್ಡ್ ಬಗ್ಗೆ ಕೂಡ ತಿಳಿಸುತ್ತೆ. ಖಂಡಿತವಾಗ್ಲೂ ರಿವಾರ್ಡ್ ಅಂತೂ ಖಂಡಿತವಾಗ್ಲೂ ಇದೆ. ನೀವು ಏನು ಇವಾಗ ಪರಿಶ್ರಮ ಪಡ್ತಾ ಇದ್ದೀರಿ ನೋಡಿ, ಅದಕ್ಕೆ ಖಂಡಿತವಾಗ್ಲೂ ರಿವಾರ್ಡ್ ಏನಿದೆ ನೋಡಿ, ಖಂಡಿತವಾಗ್ಲೂ ಇದೆ. ನೋಡೋಣ ಕರೆಂಟ್ ಸಿಚುವೇಶನ್ಗೆ ಯಾವ ಥರದ ಆ್ಯಕ್ಷನ್ ತಗೊಳ್ಬೇಕು ಅನ್ನೋದನ್ನು ನೋಡೋಣ. ಓಕೆ, ಆ್ಯಕ್ಷನ್ಗೆ ಬಂದಿದೆ ಮೆಜಿಷಿಯನ್, ಲೈಫ್ ಪ್ಯಾತ್ ನಂಬರ್ 1. ಇದು ಮೆಜಿಷಿಯನ್ 1 ಕಾರ್ಡ್ ಬಗ್ಗೆನೇ ತಿಳಿಸುತ್ತೆ. ಮೆಜಿಷಿಯನ್ ನಂಬರ್ 1 ಸನ್ ಕಾರ್ಡ್, ಲೀಡರ್ಶಿಪ್ ಕ್ವಾಲಿಟಿ ಅದರ ಬಗ್ಗೆನೇ ತಿಳಿಸ್ತಾ ಇದೆ. ದ ಮೆಜಿಷಿಯನ್ ಇಲ್ಲಿ ಏನು ನನಗೆ ತಿಳಿಸ್ತಾ ಇದೆ ಅಂತಂದರೆ, ಮೆಜಿಷಿಯನ್ ಹೇಗಿರ್ತಾನೆ ನೀವೇ ಹೇಳಿ. ಮೆಜಿಷಿಯನ್ ಯಾವಾಗಲೂ ಮೊದಲೇ ಪ್ಲ್ಯಾನ್ ಅವನು ಮೊದಲೇ ಪ್ಲ್ಯಾನ್ ಇರುತ್ತೆ, ಸ್ಟೇಜಲ್ಲಿ ಹೋಗ್ಬಿಟ್ಟು ನಾನು ಯಾವ ಥರದ ಮ್ಯಾಜಿಕ್ ಮಾಡಬೇಕು ಅಂತ. ಸೊ ನೀವು ಕೂಡ ಅಷ್ಟೇ,
ಯಾವುದೇ ರೀತಿಯ ಆ್ಯಕ್ಷನ್ನ ಅಲ್ಲಿಂದಲ್ಲಿ ತಗೊಳ್ಳೋದಲ್ಲ, ಸ್ವಲ್ಪ ಸರಿಯಾಗಿ ಕೂತ್ಕೊಂಡು ಯೋಚನೆ ಮಾಡಿ ಆಮೇಲೆ ಆ್ಯಕ್ಷನ್ನ ತಗೊಳ್ಳಿ. ಹಾಗೆ ಇಲ್ಲಿ ಇನ್ನೊಂದು ಏನು ಅಂತಂದರೆ, ನೀವು ಮೆಜಿಷಿಯನ್, ನಿಮ್ಮಲ್ಲಿ ಯಾವೊಂದು ಟ್ರಿಕ್ಸ್ ಇದೆ ಅಲ್ವಾ, ಸೊ ಅದನ್ನು ಇಲ್ಲಿ ಉಪಯೋಗ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮಲ್ಲಿರುವಂತಹ ಯಾವುದು ರಿಸೋರ್ಸಸ್ ಇದೆ ನೋಡಿ, ಅದನ್ನು ಉಪಯೋಗ ಮಾಡಿ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಇನ್ನೊಂದು ಏನು ಅಂತಂದರೆ ಮ್ಯಾನಿಫೆಸ್ಟ್, ನೀವು ಮ್ಯಾನಿಫೆಸ್ಟ್ ಕೂಡ ಮಾಡಬಲ್ರಿ. ಆಪ್ಷನ್ ನಂಬರ್ 1 ಲೈಫ್ ಪಾತ್ ನಂಬರ್ 1 ಹಾಗೆಯೇ ಏನು ಅಂದ್ಕೊಳ್ತಾರೆ ನೋಡಿ, ಖಂಡಿತವಾಗ್ಲೂ ಮ್ಯಾನಿಫೆಸ್ಟ್ ಆಗುತ್ತೆ. ಬಟ್ ನಿಮ್ಮಲ್ಲಿ ಆ ಡೆಡಿಕೇಶನ್ಸ್ ಇರಬೇಕು. ಆಮೇಲೆ ನೆಗೆಟಿವ್ ಥಾಟ್ಸ್ ಇರಬಾರ್ದು. ದ ಮೆಜಿಷಿಯನ್ ಅದರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಮ್ಯಾಜಿಕ್, ಏನು ಬೇಕಾದರೂ ನೀವು ಮ್ಯಾಜಿಕನ್ನು ಕ್ರಿಯೇಟ್ ಮಾಡಬಲ್ಲಿರಿ. ಆಪ್ಷನ್ ನಂಬರ್ 1 ನಿಮ್ಮ ಕರೆಂಟ್ ಸಿಚುವೇಶನ್ನಿಂದ ಕೂಡ ನೀವು ಪಾರಾಗಬಲ್ಲಿರಿ. ನಿಮ್ಮಲ್ಲಿ ಅಷ್ಟೊಂದು ಆ ಕೆಪಾಸಿಟಿ ಇದೆ, ರಿಸೋರ್ಸಸ್ ಇದೆ. ಸೊ ನಿಮ್ಮಲ್ಲಿ ಏನೆಲ್ಲ ರಿಸೋರ್ಸಸ್ ಇದೆ ನೋಡಿ, ಅದನ್ನ ಉಪಯೋಗ ಮಾಡಿ. ಆಪ್ಷನ್ ನಂಬರ್ 1. ಓಕೆ, ಬಿಕಾಸ್ ನಿಮ್ಮಲ್ಲಿ ಬುದ್ಧಿ ಇದೆ ಅಲ್ವಾ, ಬುದ್ಧಿ ಇದೆ, ವಿಸ್ಡಮ್ ಇದೆ. ಯಾಕೆ ಅದನ್ನ ನೀವು ಉಪಯೋಗ ಮಾಡ್ತಾ ಇಲ್ಲ? ಉಪಯೋಗ ಮಾಡಿ. ಓಕೆ, ಇಲ್ಲಿ ಕೆಲವರು ರಿಬರ್ತ್ ಇದೆ, ಕೆಲವರು ಇಲ್ಲಿ ರಿಬರ್ತ್, ಸ್ಪಿರಿಚುವಾಲಿಟಿ, ಇಲ್ಲಿ ನನಗೆ ಬ್ಯಾಲೆನ್ಸ್ ಕೂಡ ಕಾಣ್ತಾ ಇದೆ. ಆಪ್ಷನ್ ನಂಬರ್ 1. ಓಕೆ, ಆದಷ್ಟು ಬ್ಯಾಲೆನ್ಸ್ ಆಗಿರಿ. ಕರೆಂಟ್ ಸಿಚುವೇಷನಲ್ಲಿ ಯಾವುದೇ ರೀತಿಯಂಥ ಪ್ರಾಬ್ಲಮಲ್ಲಿ ನೀವು ಇದ್ದರೂ ಕೂಡ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿ. ಓಕೆ, ಆ್ಯಂಡ್ ಕೆಲವರು ಇಲ್ಲಿ ನಿಮ್ಮನ್ನು ಮೆನಿಪ್ಯುಲೇಟ್ ಮಾಡಬಹುದು. ಸೊ ಅದರಿಂದ ಕೂಡ ನೀವು ಪಾರಾಗಿ. ಆಪ್ಷನ್ ನಂಬರ್ 1. ಕರೆಂಟ್ ಸಿಚುವೇಷನಲ್ಲಿ ಯಾವುದರಲ್ಲಿ ನೀವು ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಎಸ್, ದ ಮೆಜಿಷಿಯನ್ ಕಾರ್ಡ್ ನಿಮ್ಮ ಆ್ಯಕ್ಷನಲ್ಲಿ ಬಂದಿದೆ. ದ ಮೆಜಿಷಿಯನ್, ದ ಎಂಪ್ರರ್, ಎರಡು ಯೂನಿವರ್ಸಲ್ ಫೋರ್ಸ್ ನಿಮ್ಮ ಜೊತೆ ಇದೆ. ಯಾವ ಥರದ ಆ್ಯಕ್ಷನ್ ತೊಗೊಳ್ತಿರೋದು ನಿಮಗೆ ಬಿಟ್ಟಿರೋದು. ಬಿಕಾಸ್ ನಿಮ್ಮಲ್ಲಿ ನಾಲೆಜ್ ಇದೆ ಅಲ್ವಾ, ನಿಮ್ಮಲ್ಲಿ ನಾಲೆಜ್ ಇದೆ, ಬುದ್ಧಿವಂತಿಕೆ ಇದೆ. ಸೊ ಅದನ್ನ ಸರಿಯಾಗಿ ಉಪಯೋಗ ಮಾಡಿ. ಓಕೆ, ಇಲ್ಲಿ ನನಗೆ ಪ್ರೇಯರ್ ಕೂಡ ಕಾಣ್ತಾ ಇದೆ. ಆದಷ್ಟು ಪ್ರೇಯರ್ ಮಾಡಿ ದೇವರಿಗೆ. ಓಕೆ, ಮೆಡಿಟೇಷನ್, ಧ್ಯಾನ, ಅದು ಕೂಡ ತುಂಬ ಒಳ್ಳೆಯದು ನಿಮಗೆ. ಅಂದರೆ ಕರೆಂಟ್ ಸಿಚುವೇಷನಲ್ಲಿ ನಿಮಗೆ ಯಾವುದೇ ರೀತಿಯಂಥ ನಿರ್ಧಾರ ನೀವು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ನೀವು ಮೆಡಿಟೇಷನ್ ಕೂಡ ಮಾಡಬಹುದು. ಓಕೆ, ಈ ಥರ ಆ್ಯಕ್ಷನ್ನ ತಗೊಂಡ್ರೆ ನಿಮ್ಮ ಬುದ್ಧಿವಂತಿಕೆನ, ನಿಮ್ಮ ವಿಸ್ಡಮ್ನ ನೀವು ಉಪಯೋಗ ಮಾಡಿದರೆ ಯಾವ ರೀತಿಯ ಔಟ್ಕಮ್ ನಿಮಗೆ ಜೀವನದಲ್ಲಿ ನೋಡೋಕ್ಕೆ ಸಿಗಬಹುದು ಅನ್ನೋದನ್ನು ನೋಡೋಣ. ಓಕೆ, ಸೋ ಮಚ್. ದ ಹ್ಯಾಂಗ್ಡ್ ಮ್ಯಾನ್. ಓ ಮೈ ಗಾಡ್, ನಿಮಗೆ 3 ಮೇಜರ್ ಅರ್ಕಾನ. ಆ್ಯಂಡ್ ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ನೀವು ಬೇರೆಯೇ ಥರ ಕಾಣ್ತಾ ಇದೆ, ನೋಡ್ತಾ ಇರಬಹುದು. ಸೊ ದ ಹ್ಯಾಂಗ್ಡ್ ಮ್ಯಾನ್ ಬುಧ ಗ್ರಹ ಏನಿದೆ ನೋಡಿ, ಅದನ್ನ ರಿಪ್ರೆಸೆಂಟ್ ಮಾಡುತ್ತೆ ದ ಹ್ಯಾಂಗ್ಡ್ ಮ್ಯಾನ್. ಸೊ ಜೀವನದಲ್ಲಿ ನಿಮಗೆ ಯಾವುದೇ ರೀತಿಯಂಥ ಪ್ರಾಬ್ಲಮಲ್ಲಿ ನೀವಿದ್ರೂ ಕೂಡ ಅದು ಟೆಂಪ್ರರಿ. ಓಕೆ, ಟೆಂಪ್ರರಿ, ಅದು ಯಾವತ್ತೂ ಶಾಶ್ವತ ಅಲ್ಲ. ಅದನ್ನು ನೆನಪಲ್ಲಿಟ್ಕೊಳ್ಳಿ. ಓಕೆ, ಅದನ್ನು ನೆನಪಲ್ಲಿಟ್ಕೊಳ್ಳಿ. ಯಾವತ್ತೂ ಶಾಶ್ವತ ಅಲ್ಲ. ಯಾವುದೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಂಥ ಕಷ್ಟ ಬಂದರೂ ಕೂಡ ಅದು ಯಾವಾಗಲೂ ಶಾಶ್ವತ ಇರೋದಿಲ್ಲ. ಓಕೆ, ಔಟ್ಕಮ್ ದ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಓಕೆ, ಸೊ ಹ್ಯಾಂಗ್ಡ್ ಮ್ಯಾನ್ ಸಕ್ಸಸ್ ಬಗ್ಗೆನೇ ತಿಳಿಸುತ್ತೆ. ಬಟ್ ನಿಮ್ಮಲ್ಲಿರುವಂತಹ ಪ್ರಾಬ್ಲಮ್ಸ್ ಎಲ್ಲ ಏನಿದೆ ನೋಡಿ, ಅದು ಟೆಂಪ್ರರಿ ಆಗಿರುತ್ತೆ. ಬಟ್ ನಿಮ್ಮಲ್ಲಿ ಅದನ್ನು ಸಾಲ್ವ್ ಮಾಡುವಷ್ಟು ಕೆಪಾಸಿಟಿ ನಿಮ್ಮಲ್ಲಿರುತ್ತೆ. ಸೊ ದ ಹ್ಯಾಂಗ್ಡ್ ಮ್ಯಾನ್ ಇದು ಟೆಂಪ್ರರಿ ಅಲ್ಲ. ಓಕೆ, ಹ್ಯಾಂಗ್ಡ್ ಮ್ಯಾನ್ ಟೆಂಪ್ರರಿ ಅಲ್ಲ. ಓಕೆ, ಇವನು ಇವಾಗ ನೇತಾಡ್ತಾ ಇದ್ದಾನೆ. ಯಾಕೆ? ಇವನು ಯೋಚನೆ ಮಾಡ್ತಾ ಇದ್ದಾನೆ, ಚಿಂತೆ ಮಾಡ್ತಾ ಇದ್ದಾನೆ. ಇದರಿಂದ ನಿಮಗೆ ಏನಾಗುತ್ತೆ ಅಂತಂದರೆ, ಇವಾಗ ನಿಮ್ಮ ಕರೆಂಟ್ ಸಿಚುವೇಶನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಒಳ್ಳೆಯ ರೀತಿಯ ಆ್ಯಕ್ಷನನ್ನು ನೀವು ತಗೊಂಡಾಗ ನಿಮ್ಮ ಜೀವನದಲ್ಲಿ ಸಕ್ಸಸ್, ಗ್ರೋತ್ ಖಂಡಿತವಾಗ್ಲೂ ಇದೆ. ಅದರ ಜೊತೆಗೆ ನಿಮ್ಮ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಹಾಗೆ ಸೈಕಿಕ್ ಎಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ದ ಹ್ಯಾಂಗ್ಡ್ ಮ್ಯಾನ್ ಇಲ್ಲಿ ಅದರ ಬಗ್ಗೆ ತಿಳಿಸ್ತಾ ಇದೆ. ಆದಷ್ಟು ನೀವು ಸರೆಂಡರ್ ಆಗ್ತೀರಾ, ಸ್ಯಾಕ್ರಿಫೈಸ್ ಮಾಡ್ಕೊಳ್ತೀರಾ. ಓಕೆ, ಸರೆಂಡರ್, ಇಲ್ಲಿ ನೀವು ಎಷ್ಟು ಆ್ಯಕ್ಷನ್ನ ತಗೊಂಡು ಸರೆಂಡರ್ ಆಗ್ತೀರಾ ನೋಡಿ, ಅದಕ್ಕೆ ಅಷ್ಟೇ ಒಳ್ಳೆಯ ಫಲಿತಾಂಶಗಳನ್ನು ನೀವು ಕಂಡುಕೊಳ್ತೀರಾ. ಎಸ್, ಇದಿಷ್ಟು ಆಪ್ಷನ್ ನಂಬರ್ 1, ಲೈಫ್ ಪ್ಯಾತ್ ನಂಬರ್ 1. ಓಕೆ, ಐ ಹೋಪ್ ಈ ರೀಡಿಂಗಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಸಿಕ್ಕಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಲೈಫ್ ಪ್ಯಾತ್ ನಂಬರ್ 2, 5 and 22. ಸೊ ಈ ನಂಬರ್ನ ನೀವು ಹೀಗೇ ಚೂಸ್ ಮಾಡಿದ್ದಂತಂದರೆ ಇಂಟ್ರೋನ ನೋಡೋದಕ್ಕೆ ಮರಿಬೇಡಿ. ಸೊ ಇದು ಲೈಫ್ ಪಾತ್ ನಂಬರ್ 2, 5, 22 ಯಾರಿಗಿದೆ ನೋಡಿ, ಅವರಿಗೆ ರೀಡಿಂಗ್ ಇವಾಗ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ನೋಡೋಣ ನಿಮ್ಮ ಹೈಯರ್ ಸೆಲ್ಫಿಂದ ನಿಮ್ಗೆ ಏನು ಮೆಸೇಜ್ ಇದೆ, ಏನು ಗೈಡೆನ್ಸ್ ಇದೆ ಅಂತ. ಸೊ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳಬಹುದು, ನಿಮಗೆ ಸ್ವಲ್ಪ ಅವಾಯ್ಡ್ ಮಾಡಿ. ಓಕೆ, ಸೊ ಎಸ್. ಓಕೆ, ಆಪ್ಷನ್ ನಂಬರ್ 2, ಲೈಫ್ ಪ್ಯಾತ್ ನಂಬರ್ 2 ಮಾಡ್ತಾ ಇದ್ದೀವಿ. ಆ್ಯಂಡ್ ನನಗೆ 2 of Wands ಬಂತು. ಓಕೆ,
ಸೊ ನಿಮ್ಮ ಹೈಯರ್ ಸೆಲ್ಫಿಂದ ನಿಮಗೆ ಏನು ಮೆಸೇಜ್ ಇದೆ ಅಂತಂದರೆ ಪ್ಲ್ಯಾನಿಂಗ್, ಫ್ಯೂಚರ್ ಬಗ್ಗೆ ಪ್ಲ್ಯಾನಿಂಗ್, ನಿಮ್ಮ ಕನಸು ಏನಿದೆ ನೋಡಿ ಅದರ ಬಗ್ಗೆ ಪ್ಲ್ಯಾನ್ ಮಾಡಿ. ಆಪ್ಷನ್ ನಂಬರ್ 2 ಪ್ಲ್ಯಾನಿಂಗ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ವಿಷನ್ 2 ಆಫ್ ವಾಂಡ್ಸ್ ಪ್ಲ್ಯಾನ್ ಬಗ್ಗೆ. ನೀವು 3 ಆಫ್ ವಾಂಡ್ಸಿಗೆ ಹೋಗಬೇಕು ಅಂತಂದರೆ 2 ಆಫ್ ವಾಂಡ್ಸಲ್ಲಿ ನೀವು ಪ್ಲ್ಯಾನಿಂಗ್ನ ಮಾಡಬೇಕಾಗುತ್ತೆ. ಓಕೆ, ಆದಷ್ಟು ಬ್ಯಾಲೆನ್ಸನ್ನು ತೊಗೊಂಡು ಬನ್ನಿ ಜೀವನದಲ್ಲಿ ಆದಷ್ಟು. ಓಕೆ, 2 ಆಫ್ ವಾಂಡ್ಸ್ ಅದರ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಚಿಂತನೆ, ವೆಯ್ಟಿಂಗ್, ಕೆಲವರು ಇಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು. ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್. ಆಪ್ಷನ್ ನಂಬರ್ 2 ಲೈಫ್ ಪ್ಯಾತ್ ನಂಬರ್ 2. ಕೆಲವ್ರಿಗೆ ಏನು ಅಂತಂದರೆ ನೀವು ಕಂಡಂತಹ ಕನಸು ಏನಿದೆ ನೋಡಿ ಅದರಲ್ಲಿ ಪ್ರೋಗ್ರೆಸ್ ಖಂಡಿತವಾಗ್ಲೂ ಇದೆ. 2 ಆಫ್ ವಾಂಡ್ಸ್ ಇಲ್ಲಿ ನನಗೇನು ಇದು ಆರ್ಟಿಸ್ಟ್ ಬಗ್ಗೆ ತಿಳಿಸುತ್ತೆ. ಲೈಕ್ ಪ್ಲ್ಯಾನಿಂಗ್, ನಿಮ್ಮ ಕರಿಯರ್ ಬಗ್ಗೆ. ಇಲ್ಲಿ ಕೆಲವರಿಗೆ ಕರಿಯರ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಡ್ರೀಮ್ ನಿಮ್ಮ ಕನಸು ಏನು ಅದರ ಮೇಲೆ ಪ್ಲ್ಯಾನ್ ಮಾಡಿ. ಆಪ್ಷನ್ ನಂಬರ್ 2. ಓಕೆ, ಆ್ಯಂಡ್ ಹೆದರಬೇಡಿ. ಇಲ್ಲೇನೋ ಅನ್ನೋದು ಮುಂದಕ್ಕೆ ಏನಾಗುತ್ತೆ, ನಾನಿವಾಗ ಈ ಕರಿಯರ್ನ ಚೂಸ್ ಮಾಡ್ತಾ ಇದ್ದೀನಿ, ಮುಂದಕ್ಕೆ ಏನಾಗುತ್ತೆ ಅನ್ನೋದು ಭಯ ಬೇಡ. ಓಕೆ, ಅದನ್ನು ಇಲ್ಲಿ ಆ ಭಯನ ಮುಕ್ತ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಪ್ಲ್ಯಾನ್ ಮಾಡಿ. ಇಲ್ಲಿ ನನಗೆ ಲ್ಯಾಕ್ ಆಫ್ ಪ್ಲ್ಯಾನಿಂಗ್, ಪ್ಲ್ಯಾನ್ನ ಕೊರತೆ ಕಾಣ್ತಾ ಇದೆ. ಓಕೆ, ಪ್ಲ್ಯಾನ್ ಮಾಡಿ ಆದಷ್ಟು ಜೀವನದಲ್ಲಿ ನಾನು ಏನು ಮಾಡಬೇಕು, ನನ್ನ ಕನಸು ಏನು ಅನ್ನೋದ ಮೇಲೆ ಗೋಲ್ ಅಂತ ಹೇಳ್ತಾರಲ್ವ. ಸೊ ಅದನ್ನು ಆ ಒಂದು ಗೋಲನ್ನು ಸರಿಯಾಗಿ ನಿರ್ಧಾರ ಮಾಡಿ ಏನು ಮಾಡ್ಕೊಳ್ಬೇಕು ಅಂತ. ಬದವೇ ನಿಮ್ಮ ಕೂದಲು ತುಂಬ ಚೆನ್ನಾಗಿರ್ಬೋದು, ತುಂಬ ಸುಂದರವಾಗಿರ್ಬೋದು. ಆಪ್ಷನ್ ನಂಬರ್ 2 ಕಾಂಪ್ಲಿಮೆಂಟ್ಸ್ ಕೂಡ ನಿಮ್ಗೆ ಸಿಗ್ತಾ ಇರ್ಬೋದು. ಪ್ರೋಗ್ರೆಸ್, ಕೆಲವರ ಪ್ರೋಗ್ರೆಸ್ ಆಗ್ತಾ ಇರಬಹುದು, ಆಗಬಹುದು ಕೂಡ. ಓಕೆ, ನೋಡೋಣ ನಿಮ್ಮ ಆನ್ಸರ್ಸಿಂದ ನಿಮ್ಗೆ ಏನು ಮೆಸೇಜ್ ಇದೆ, ಪೂರ್ವಜರಿಂದ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ, ಏನು ಗೈಡೆನ್ಸ್ ಇದೆ ಅಂತ. ಏಸ್ ಆಫ್ ವಾಂಡ್ಸ್. ಏಸ್ ಆಫ್ ವಾಂಡ್ಸ್. ಇಲ್ಲಿ ನಿಮ್ಮ ಆನ್ಸೆಸ್ಟರ್ಸ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪೂರ್ವಜರು ಏನು ಹೇಳ್ತಾ ಇದ್ದಾರೆ, ಇನ್ಸ್ಪಿರೇಷನ್. ಜೀವನದಲ್ಲಿ ಆದಷ್ಟು ಇನ್ಸ್ಪಿರೇಷನ್ನ ತೊಗೊಂಡು ಬರೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಏಸ್ ಆಫ್ ವಾಂಡ್ಸ್ ಇನ್ಸ್ಪಿರೇಷನ್ ಬಗ್ಗೆ ತಿಳಿಸ್ತಾ ಇದೆ. ಆ ಎನರ್ಜಿನ ವೇಸ್ಟ್ ಮಾಡಬೇಡಿ. ಆಪ್ಷನ್ ನಂಬರ್ 1 ಮಾಡು ಇಲ್ಲವೇ ಮಡಿ ಅನ್ನೋ ಎನರ್ಜಿ ಇದು. ಓಕೆ, ಏಸ್ ಆಫ್ ವಾಂಡ್ಸ್ ಮಾಡಬೇಕು, ಇಲ್ಲಾಂದರೆ ಮಾಡದೆ ಕೂತ್ಕೊಳ್ಬೇಕು. ಎರಡರಲ್ಲಿ ಯಾವುದಾದ್ರೂ ಒಂದು. ಟ್ರಾನ್ಸ್ಫಾರ್ಮೇಷನ್, ಚೇಂಜ್, ಜೀವನದಲ್ಲಿ ಚೇಂಜನ್ನು ತಗೊಂಡು ಬನ್ನಿ. ಓಕೆ, ಎನರ್ಜಿ, ನಿಮ್ಮ ಎನರ್ಜಿನ ವೇಸ್ಟ್ ಮಾಡಬೇಡಿ, ಎನರ್ಜಿನ ಒಳ್ಳೆಯದಕ್ಕೆ ಉಪಯೋಗ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 1. ಓಕೆ, ಆ್ಯಂಡ್ ಇಲ್ಲಿ ಗ್ರೋತ್ ಖಂಡಿತವಾಗ್ಲೂ ಇದೆ. ಏಸ್ ಆಫ್ ವಾಂಡ್ಸ್ ನ್ಯೂ ಬಿಗಿನಿಂಗ್, ನ್ಯೂ ಬಿಗಿನಿಂಗ್ ಬಗ್ಗೆ ನಾನು ಇಲ್ಲಿ ಹೇಳಿದೆ ಅಲ್ವಾ, ರಿಬರ್ತ್, ನ್ಯೂ ಬಿಗಿನಿಂಗ್, ಟ್ರಾನ್ಸ್ಫಾರ್ಮೇಷನ್, ನ್ಯೂ ಚೇಂಜ್, ನ್ಯೂ ಆಪರ್ಚುನಿಟೀಸ್. ಕರಿಯರಲ್ಲಿ ಕೆಲವರಿಗೆ ಆಪರ್ಚುನಿಟೀಸ್ ಇಲ್ಲಿ ಸಿಗಬಹುದು. ಓಕೆ, ಸೊ ನಿಮ್ಮ ಯಾವತ್ತೂ ಕುಗ್ಬೇಡಿ. ಇಲ್ಲಿ ನಿಮ್ಮ ಪೂರ್ವಜರು ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ, ಗಿವ್ ಅಪ್ ಮಾಡಬೇಡಿ, ಕುಗ್ಬೇಡಿ. ನಿಮ್ಮಲ್ಲಿ ಆ ಒಂದು ಪೊಟೆನ್ಷಿಯಲ್ ಇದೆ, ಆ ಸಾಮರ್ಥ್ಯ ಇದೆ. ಏಸ್ ಆಫ್ ವಾಂಡ್ಸ್ ಸಾಮರ್ಥ್ಯದ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಆ ಪೊಟೆನ್ಷಿಯಲ್ ಬಗ್ಗೆ, ಆ ಸಾಮರ್ಥ್ಯದ ಬಗ್ಗೆ, ನಿಮ್ಮಲ್ಲಿರುವಂಥ ಎಬಿಲಿಟಿ ಬಗ್ಗೆ ನಿಮಗೆ ನೀವು ಡೌಟ್ ಮಾಡ್ಕೊಳ್ಬೇಡಿ. ಯಾವತ್ತು ನಿಮಗೆ ನೀವು ಡೌಟನ್ನು ಇಟ್ಕೊಳ್ಬೇಡಿ, ನಾನು ಮಾಡ್ತಾ ಇರೋದು ಸರಿಯೋ ತಪ್ಪು ಅಂತ. ನೋಡಿ ಹೀಗೆ ಬರ್ನ್ ಆಗ್ತಾ ಇದೆ, ಬಿಕಾಸ್ ನನ್ನ ಸ್ಪಿರಿಟ್ ಗೈಡ್ದು ಪ್ರೆಸೆನ್ಸ್ ಇಲ್ಲಿದೆ, ನೋಡ್ತಾ ಇರ್ಬೋದು ನೋಡಿ. ಎಸ್, ಸೊ ಹಾಗೆ ನಿಮ್ಮಲ್ಲಿ ನೀವು ಡೌಟ್ ಯಾವತ್ತು ಪಟ್ಕೊಳ್ಬೇಡಿ ಆ್ಯಂಡ್ ಕಾನ್ಫಿಡೆಂಟ್ ಆಗಿರಿ. ಆ್ಯಂಡ್ ಇನ್ಸ್ಪಿರೇಷನ್, ಆದಷ್ಟು ನಿಮಗೆ ಎಲ್ಲಿ ಇನ್ಸ್ಪಿರೇಷನ್ ಸಿಗುತ್ತೆ ನೋಡಿ ಅಲ್ಲಿಂದ ನೀವು ಇನ್ಸ್ಪೈರ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ಇನ್ನೊಂದು ಕಾರ್ಡ್ ನೋಡೋಣ. ಸ್ಪಿರಿಟ್ ಗೈಡಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಓಕೆ, Ten of Cups. Okay, 10 of Cups. ಫ್ಯಾಮಿಲಿ. ಓಕೆ, ಇಲ್ಲಿ ಕೆಲವರು ಫ್ಯಾಮಿಲಿಯಿಂದ ತುಂಬ ದೂರ ಇರಬಹುದು. ಓಕೆ, ನನಗೆ ಆ ಥರ ಇಲ್ಲಿ ಅನಿಸ್ತಾ ಇದೆ. ಫ್ಯಾಮಿಲಿಯಿಂದ ತುಂಬ ದೂರ ಇರಬಹುದು ಕೆಲವರು. ಆ್ಯಂಡ್ ಇನ್ನು ಕೆಲವರು ಭೇಟಿ ಆಗಬೇಕು ಅನ್ನೋ ಒಂದು ಭಾವನೆ ಕೂಡ ಇರಬಹುದು ಕೆಲವರಿಗೆ ಇಲ್ಲಿ. ಓಕೆ, 10 ಆಫ್ ಕಪ್ಸ್ ಸ್ಟೆಬಿಲಿಟಿ. ಫ್ಯಾಮಿಲಿ ಅಂದರೆ ಅಲ್ಲಿ ಸ್ಟೆಬಿಲಿಟಿ ಬಂತು. ಓಕೆ, ಕೆಲವರಿಗೆ ಇಲ್ಲಿ 10 ಆಫ್ ಕಪ್ಸ್ ತುಂಬ ಪಾಸಿಟಿವ್ ಕಾರ್ಡ್. ಓಕೆ, ಆಪ್ಷನ್ ನಂಬರ್ 2 ತುಂಬ ಅಂದರೆ ತುಂಬ ಪಾಸಿಟಿವ್ ಇದು. ಓಕೆ, ಬಿಕಾಸ್ ನಿಮ್ಮ ಎಲ್ಲ ಕಾರ್ಡ್ ಕೂಡ ತುಂಬ ಪಾಸಿಟಿವ್ ಆಗಿ ಇದೆ. ಓಕೆ, ಐ ಥಿಂಕ್ ನೀವು ಯೋಚನೆ ಮಾಡೋದು ಕೂಡ ತುಂಬ ಪಾಸಿಟಿವ್ ಇರ್ಬೋದು. ಸೊ ಹಾಗಾಗಿ ನಿಮಗೆ ಎಲ್ಲ ಕಾರ್ಡಲ್ಲಿ ಪಾಸಿಟಿವ್ ವೇಯಲ್ಲಿ ಬಂದಿದೆ. 10 ಆಫ್ ಕಪ್ಸ್ ಪಾಸಿಟಿವನ್ನು ತಿಳಿಸುತ್ತೆ. ಇದು ಕನೆಕ್ಷನ್ ಬಗ್ಗೆ ತಿಳಿಸುತ್ತೆ.
ಓಕೆ, ಸೋಲ್ಮೇಟ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಕೆಲವರು ಇಲ್ಲಿ ನಿಮ್ಮ ಸ್ಪಿರಿಟ್ ಗೈಡ್ ಹೇಳ್ತಾ ಇದ್ದಾರೆ ನಿಮಗೆ ನಿಮ್ಮ ಸೋಲ್ಮೇಟ್ ಖಂಡಿತವಾಗ್ಲೂ ಸಿಗ್ತಾರೆ. ಬಟ್ ಪೇಷನ್ಸ್, ತಾಳ್ಮೆ ಇರಲಿ, ತಾಳ್ಮೆ ಇರಲಿ. ಓಕೆ, ತಾಳ್ಮೆಯಲ್ಲಿ ಇರಲಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಕೆಲವರಲ್ಲಿ ರಿಲೇಷನ್ಶಿಪ್ಪಲ್ಲಿ ಸ್ಟ್ರಗಲ್ ಮಾಡ್ತಾ ಇರಬಹುದು. ಓಕೆ, ಸ್ಟ್ರಗಲ್ ಮಾಡ್ತಾ ಇರ್ಬೋದು. ಆ್ಯಂಡ್ ಡಿಸ್ಕನೆಕ್ಷನ್ ಕೂಡ ಆಗಿರಬಹುದು. ಓಕೆ, ಎಲ್ಲನೂ ಒಂದು ಅಲೈನ್ಮೆಂಟಲ್ಲಿ ಇರದೇ ಇರಬಹುದು. ಬಟ್ ಇಲ್ಲಿ ನಿಮ್ಮ ಸ್ಪಿರಿಟ್ ಗೈಡ್ ಹೇಳ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಸೋಲ್ಮೇಟ್ ಖಂಡಿತವಾಗ್ಲೂ ನಿಮ್ಗೆ ಸಿಗ್ತಾರೆ. ನಿಮ್ಮ ಜೀವನದಲ್ಲಿ ಒಂದು ಸ್ಟೆಬಿಲಿಟಿ ಅನ್ನೋದು ಬರುತ್ತೆ. ಆ್ಯಂಡ್ ಸೋಲ್ಮೇಟ್ ಕೂಡ ನಿಮ್ಗೆ ಸಿಗ್ತಾರೆ. ಓಕೆ, ಈ ಥರ ಇಲ್ಲಿವರೆಗೂ ಯಾವೆಲ್ಲ ರಿಲೇಷನ್ಶಿಪ್ ಡಿಸ್ಕನೆಕ್ಟ್ ಆಗಿತ್ತು ನೋಡಿ, ಅದು ಕನೆಕ್ಟ್ ಆಗುವಂಥ. ಓಕೆ, ಇಲ್ಲಿ ತನಕ ಯಾವುದು ಡಿಸ್ಕನೆಕ್ಟ್ ಆಗಿತ್ತು ನೋಡಿ ನಿಮ್ಮ ಜೀವನದಲ್ಲಿ, ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ಅದು ವಾಪಸ್ ಕನೆಕ್ಟ್ ಆಗೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ 10 ಆಫ್ ಕಪ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ನೀವು ರಿಲೇಷನ್ಶಿಪ್ಪಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇರಬಹುದು. ಓಕೆ, ಡಿಸ್ಕನೆಕ್ಟ್ ಕೂಡ ಆಗಿರಬಹುದು, ಫ್ಯಾಮಿಲಿಯಲ್ಲಿ ಆಗಿರಬಹುದು. ಸೊ ವಾಟ್ ಎವರ್ ನಿಮ್ಮ ಸೋಲ್ ಫ್ಯಾಮಿಲಿ ಆಗಿರಬಹುದು. 10 ಆಫ್ ಕಪ್ಸ್ ನನಗೆ ಯಾವಾಗಲೂ ಸೋಲ್ ಫ್ಯಾಮಿಲಿ, ಸೋಲ್ ಮೇಟ್ ಆ್ಯಂಡ್ ಸೋಲ್ ಕನೆಕ್ಷನ್ನ ತಿಳಿಸುತ್ತೆ. ಇದು ಕಲರ್ಫುಲ್ ಫ್ಯಾಮಿಲಿ, ಕಲರ್ಫುಲ್ ಜೀವನದಲ್ಲಿ ಕಲರ್ಫುಲ್ ಬರುವಂಥದ್ದು. ಸೊ ಇದು ಅದರ ಬಗ್ಗೆ ತಿಳಿಸ್ತದೆ. 10 ಆಫ್ ಕಪ್ಸ್ ನಿಮ್ಮ ಎಮೋಷನ್ಸ್, ನಿಮ್ಮ ಫೀಲಿಂಗ್ಸ್. ಓಕೆ, ಇಲ್ಲಿ ತನಕ ಅದು ಡಿಸ್ಕನೆಕ್ಟ್ ಆಗಿತ್ತು, ಬಟ್ ಇನ್ನೂ ಕನೆಕ್ಟ್ ಆಗುತ್ತೆ. ಓಕೆ, ಇನ್ನೂ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇದು ಲವ್ ಬಗ್ಗೆ ಕೂಡ ತಿಳಿಸುತ್ತೆ 10 ಆಫ್ ಕಪ್ಸ್. ಕೆಲವರಿಗೆ ಇಲ್ಲಿ ನಿಮ್ಮ ಸ್ಪಿರಿಟ್ ಗೈಡ್ ಒಳ್ಳೆ ನಿಮಗೋಸ್ಕರ ಮಾಡಿದಂತಹ ರಿಲೇಷನ್ಶಿಪ್ಪೇ ನಿಮಗೆ ಸಿಗುತ್ತೆ. ಸೊ ಅದನ್ನು ಇಲ್ಲಿ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ವೆಯ್ಟ್, ತಾಳ್ಮೆ ಇರಲಿ, ಅವಸರ ಪಡಬೇಡಿ. ಓಕೆ, ಯೂನಿವರ್ಸಿಂದ, ಬ್ರಹ್ಮಾಂಡದಿಂದ ನಿಮಗೆ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ನಂಬರ್ 2, ಲೈಫ್ ಪಾರ್ಟ್ ನಂಬರ್ 2, 5, 22. King of Swords. ನಂಬರ್ 2 ನಿಮ್ಗೆ ಬಂದಿರೋದು ಕಿಂಗ್ ಆಫ್ ಪೆಂಟಿಕಲ್ಸ್ ಯೂನಿವರ್ಸ್ ಕಡೆಯಿಂದ. ಓಕೆ, ಫಸ್ಟ್ ಆಫ್ ಆಲ್ ನಿಮಗೆ ಹೆಲ್ಪ್ ಇದೆ. ಓಕೆ, ಈ ಕಾರ್ಡಿನ ನನಗೆ ತಿಳಿಯುತ್ತೆ ಹೆಲ್ಪ್ ಖಂಡಿತವಾಗ್ಲೂ ಇದೆ. ಬಟ್ ಈ ಕಿಂಗ್ ಆಫ್ ಪೆಂಟಿಕಲ್ಸ್ ಹೇಗೆ ಅಂತ ಅಂದರೆ ತುಂಬ ತಾಳ್ಮೆ, ತುಂಬ ಪರಿಶ್ರಮ ಬಂದು ಆಮೇಲೆ ಕಿಂಗ್ ಆಗಿರುವಂಥದ್ದು ಕಿಂಗ್ ಆಫ್ ಪೆಂಟಿಕಲ್ಸ್. ಓಕೆ, ಇವರಲ್ಲಿರುವಂತಹ ಸಂಪನ್ಮೂಲಗಳು. ಸೊ ನೀವು ಕೂಡ ಅಷ್ಟೇ, ನಿಮ್ಮಲ್ಲಿರುವ ಸಂಪನ್ಮೂಲ ಏನಿದೆ ನೋಡಿ, ಅದನ್ನ ಸರಿಯಾಗಿ ಉಪಯೋಗ ಮಾಡಿ ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕಾಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಮಾಡಿ. ಆ್ಯಂಡ್ ಇಲ್ಲಿ ನೀವು ಅಂಜಬೇಡಿ, ಯಾವುದೇ ರೀತಿಯಿಂದ ಹೆಲ್ಪ್ ಸಣ್ಣ ಮಟ್ಟಿಗೆ ಹೆಲ್ಪ್ ಇದ್ದರೂ ಕೂಡ ನೀವು ಹೆಲ್ಪ್ ಮಾಡಿ. ಓಕೆ, ಹೆಲ್ಪಿಂಗ್ ಹ್ಯಾಂಡ್ಸ್, ನನಗಿಲ್ಲಿ ಹೆಲ್ಪಿಂಗ್ ಹ್ಯಾಂಡ್ಸ್ ಕಾಣ್ತಾ ಇದೆ. ಓಕೆ, ಸೊ ಕೆಲವರು ನಿಮಗೆ ಹೆಲ್ಪ್ ಕೂಡ ಮಾಡ್ಬೋದು ಯೂನಿವರ್ಸಿಂದ. ಇದು ನಿಮಗೆ ಮೆಸೇಜ್, ನಿಮಗೆ ಪೆಂಟಿಕಲ್ಸ್, ನಿಮಗೆ ಹಣದ ಮುಖಾಂತರ ಯಾರಾದರೂ ನಿಮಗೆ ಹೆಲ್ಪ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮಲ್ಲಿರುವಂತಹ ರಿಸೋರ್ಸಸ್ ಏನಿದೆ ನೋಡಿ, ಅದನ್ನ ಸರಿಯಾಗಿ ಉಪಯೋಗ ಮಾಡಿ. ಆಪ್ಷನ್ ನಂಬರ್ 1. ಓಕೆ, ಆಪ್ಷನ್ ನಂಬರ್ 2. ಇನ್ನೊಂದು ಏನು ಅಂತಂದರೆ ಆದಷ್ಟು ಡಿಸಿಪ್ಲೈನ್ನ ಮೇಂಟೈನ್ ಮಾಡಿ, ಜೀವನದಲ್ಲಿ ಆದಷ್ಟು ಡಿಸಿಪ್ಲೈನ್ ಇರಲಿ. ಓಕೆ, ಸೊ ರುಟೀನ್ನ ಸರಿಯಾಗಿ ಫಾಲೋ ಮಾಡಿ. ಆಪ್ಷನ್ ನಂಬರ್ 1. ಓಕೆ, ರುಟೀನ್ ಏನಿದೆ ನೋಡಿ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿ. ಆಮೇಲೆ ಕಂಟ್ರೋಲ್, ಜೀವನದಲ್ಲಿ ಒಂದು ಕಂಟ್ರೋಲ್ ಇರಲಿ. ಈ ಒಂದು ಸಮಯದಲ್ಲಿ ನಾನು ಏನು ಮಾಡಬೇಕು, ಮೊಬೈಲನ್ನು ಎಷ್ಟು ಒತ್ತಬೇಕು, ಏನು ಮಾಡಬೇಕು, ಪವರ್, ಸೆಕ್ಯೂರಿಟಿ, ಇದು ಡಿಸಿಪ್ಲಿನ್ ಬಗ್ಗೆ ತಿಳಿಸುತ್ತೆ ಕಿಂಗ್ ಆಫ್ ಪೆಂಟಿಕಲ್ಸ್. ಓಕೆ, ಜೀವನದಲ್ಲಿ ಆದಷ್ಟು ಡಿಸಿಪ್ಲೈನ್ನ ಇಟ್ಕೊಂಡು ಬನ್ನಿ. ಪವರ್ ನಿಮ್ಮಲ್ಲಿದೆ. ಓಕೆ, ನಿಮ್ಮ ಕರೆಂಟ್ ಸಿಚುವೇಶನ್ಗೆ ನೀವು ಯಾವ ಥರದ ಆ್ಯಕ್ಷನ್ನ ತಗೊಳ್ಬೇಕು ಅನ್ನೋದನ್ನು ನೋಡೋಣ. ಓಕೆ, ಸಿಚುವೇಶನ್ಗೆ ಯಾವ ಥರದ ಆ್ಯಕ್ಷನ್ನ ತಗೊಳ್ಬೇಕು ಅನ್ನೋದನ್ನು ನೋಡೋಣ. 9 ಆಫ್ ಕಪ್ಸ್. ಆ್ಯಕ್ಷನ್ಸ್ ಏನು ಅಂತಂದರೆ ನಿಮಗೆ ಆಪ್ಷನ್ ನಂಬರ್ 2, ಗ್ರೇಟ್ಫುಲ್ ಆಗಿರಿ. ನಿಮ್ಮಲ್ಲಿ ಏನಿದೆ ನೋಡಿ ಅದಕ್ಕೆ ಗ್ರೇಟ್ಫುಲ್ ಆಗಿರಿ. ಓಕೆ, ಸೊ ಯಾವತ್ತೂ ನೀವು ಲೆಕ್ಕ ಹಾಕ್ತಾ ಕೂತ್ಕೊಳ್ಬೇಡಿ. ಓಕೆ, ನನ್ನ ಮನೇಲಿ ಇದಿಲ್ಲ, ಅವ್ರ ಮನೇಲಿ ಇದಿದೆ, ನನ್ನ ಮನೇಲಿ ಇದಿದೆ, ಅವ್ರ ಮನೇಲಿ ಇದಿಲ್ಲ. ನಿಮ್ಮಲ್ಲಿ ಏನಿದೆ ಅದಕ್ಕೆ ಗ್ರೇಟ್ಫುಲ್ ಆಗಿರಿ. ಹ್ಯಾಪಿ
ಇದು 9 ಆಫ್ ಕಪ್ ಹ್ಯಾಪಿ ಎನರ್ಜಿನ ಅಫರ್ಮೇಷನ್ನ ಹೇಳಿ. ಐ ಆಮ್ ಹ್ಯಾಪಿ ಅದು ತುಂಬ ಒಳ್ಳೆ ಅಫರ್ಮೇಷನ್. ಓಕೆ, ಐ ಆಮ್ ಹ್ಯಾಪಿ ಅನ್ನೋದು. ಬಿಕಾಸ್ 9 ಆಫ್ ಕಪ್ಸ್ ಇಲ್ಲಿ ಏನು ಅಂತ ಹೇಳ್ತಂದರೆ ಗ್ರೇಟ್ಫುಲ್, ಲಾ ಆಫ್ ಅಟ್ರಾಕ್ಷನ್. ಯಾರಾದರೂ ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ನ ಉಪಯೋಗ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಬಟ್ ನಿಮ್ಮ ಡೆಡಿಕೇಶನ್ ಬೇಕಾಗುತ್ತೆ ಅಲ್ಲಿ. ಓಕೆ, ನೀವು ಅದನ್ನ ಫೀಲ್ ಮಾಡಬೇಕಾಗುತ್ತೆ, ನೀವು ಅದಕ್ಕೆ ಪ್ರೀತಿನ ಕೊಡಬೇಕಾಗುತ್ತೆ. ಓಕೆ, ನೀವು ಯಾವುದೇ ರೀತಿಯಂಥ ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಇದ್ದರೆ ಅದನ್ನು ನೀವು ಫೀಲ್ ಮಾಡಬೇಕಾಗುತ್ತೆ. ನಿಮಗೆ ಏನು ಡಿಸೈರ್ಸ್ ಇದೆ ನೋಡಿ ಅದರಲ್ಲಿ ನೀವು ಫೀಲ್ ಮಾಡಬೇಕು, ಅದನ್ನ ಪ್ರೀತಿ ಮಾಡಬೇಕು. 9 ಆಫ್ ಕಪ್ಸ್ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ. ಓಕೆ, ಅಂದರೆ ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಆ್ಯಕ್ಷನ್ ಆಗಬಹುದು. ಆ್ಯಂಡ್ ಇಲ್ಲಿ ಗ್ರೇಟ್ಫುಲ್, ಕೃತಜ್ಞತೆ ಭಾವನ ವ್ಯಕ್ತಪಡಿಸಿ. ಇಲ್ಲಿ ಕೆಲವರಿಗೆ ಗ್ರ್ಯಾಟಿಟ್ಯೂಡು ಜರ್ನಲ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಗ್ರ್ಯಾಟಿಟ್ಯೂಡ್ ಜರ್ನಲ್, ಯಾಕೆ ಗ್ರೇಟ್ಫುಲ್ ಆಗಿರಿ. ನಿಮ್ಮಲ್ಲಿ ಏನಿದೆ ಸಣ್ಣ ವಿಷಯಕ್ಕೂ ಕೂಡ ಗ್ರೇಟ್ಫುಲ್ ಆಗಿರಿ ನೋಡಿ. ಎಸ್, ಯು ಶುಡ್ ಗ್ರೇಟ್ಫುಲ್. ಸ್ಪಿರಿಟ್ ಗೈಡ್ ಹೇಳ್ತಾ ಇದ್ದಾರೆ, ಎಸ್ ಯು ಶುಡ್ ಗ್ರೇಟ್ಫುಲ್. ನಿಮ್ಮಲ್ಲಿ ಏನಿದೆ ಅದಕ್ಕೆ ಗ್ರೇಟ್ಫುಲ್ ಆಗಿರಿ. ಓಕೆ, ಸಣ್ಣ ಕೂಡ ವಿಷಯ ಇರಬಹುದು, ದೊಡ್ಡ ಕೂಡ ಇರಬಹುದು. ಗ್ರೇಟ್ಫುಲ್ ಆಗಿರಿ, ಏನಿದೆ ಅದಕ್ಕೆ ಗ್ರೇಟ್ಫುಲ್ ಆಗಿರಿ. ಓಕೆ, ಈ ಒಂದು ಆ್ಯಕ್ಷನಿಂದ ನಿಮ್ಮ ಔಟ್ಕಮ್ ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಓಕೆ, ನೀವೊಂದು ಇವಾಗ ಗ್ರೇಟ್ಫುಲ್, ಎಲ್ಲದಕ್ಕೂ ನೀವು ಗ್ರೇಟ್ಫುಲ್ಲನ್ನು ವ್ಯಕ್ತಪಡಿಸಿದರೆ ನಿಮ್ಮ ಔಟ್ಕಮ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, 8 ಆಫ್ ಸೋರ್ಡ್ಸ್. ಓಕೆ, ಐ ಡೋಂಟ್ ನೋ ವೈ ಔಟ್ಕಮಲ್ಲಿ ನಿಮಗೆ 8 ಆಫ್ ಸೋರ್ಡ್ಸ್ ಬಂದಿದೆ. ಔಟ್ಕಮಲ್ಲಿ 8 ಆಫ್ ಸೋರ್ಡ್ಸ್ ಬಂದಿದೆ ಇಲ್ಲಿ. ಆ್ಯಂಡ್ ಈ 8 ಆಫ್ ಸೋರ್ಡ್ಸ್ ನೋಡ್ತಾ ಇರ್ಬೋದು ನೋಡಿ ಹೇಗಿದೆ ಅಂತ. ನೀವು ಯಾವಾಗ ಈ ಒಂದು 9 ಆಫ್ ಕಪ್ಸ್ ಅಂದರೆ ಗ್ರೇಟ್ಫುಲ್, ನೀವು ಯಾವಾಗ ಗ್ರೇಟ್ಫುಲ್ ಆಗಿರ್ತೀರಾ ನೋಡಿ, ನಿಮ್ಮ ಸಣ್ಣ ವಿಷಯಕ್ಕಾಗಿರ್ಬೋದು, ಯಾವುದೇ ರೀತಿಯಂಥ ವಿಷಯಕ್ಕೆ ನೀವು ಯಾವಾಗ ಗ್ರೇಟ್ಫುಲ್ ಆಗಿರ್ತೀರಾ ನೋಡಿ, ಆವಾಗ ನೀವು ಫ್ರೀಡಮ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ. ಆಪ್ಷನ್ ನಂಬರ್, ನಿಮ್ಮ ಔಟ್ಕಮ್ ಫ್ರೀಡಮಲ್ಲಿರ್ತೀರಾ ನೀವು. ಓಕೆ, ಅಕ್ಸೆಪ್ಟ್ನೆಸ್, ಜೀವನದಲ್ಲಿ ಏನು ಬರುತ್ತೆ ನೋಡಿ ಅದನ್ನ ಸರಿಯಾಗಿ ಒಳ್ಳೆಯ ರೀತಿಯಲ್ಲಿ ನೀವು ಸ್ವೀಕಾರ ಮಾಡ್ಕೊಳ್ತೀರಾ. ಓಕೆ, ಇಲ್ಲಿ 8 ಆಫ್ ಸೋರ್ಡ್ಸ್ ಇಂಟ್ಯೂಷನ್, ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡ್ತೀರಾ. ಓಕೆ, ಔಟ್ಕಮ್ ಫಲಿತಾಂಶ, ನೀವು ಇದನ್ನು ಅಕ್ಸೆಪ್ಟ್ ಮಾಡಿದರೆ ನಿಮ್ಮ ಫಲಿತಾಂಶ ನಿಮ್ಮ ಇಂಟ್ಯೂಷನ್ ಜೊತೆ ನೀವು ಕನೆಕ್ಟ್ ಆಗಬಹುದು ಒಂದು. ಆ್ಯಂಡ್ ನೀವು ಫ್ರೀಡಮ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ. ಫ್ರೀಡಮ್ ಅಂದ್ರೇನು? ಸ್ವತಂತ್ರ. ನಾವೆಲ್ಲರೂ ಅದನ್ನೇ ಬಯಸ್ತೀವಿ. 9 ಆಫ್ ಕಪ್ಸ್ 9 ಇಂಡಿಪೆಂಡೆಂಟ್. ನಾನು ಇವಾಗಷ್ಟೇ ಹೇಳಿದೆ ಇಂಡಿಪೆಂಡೆಂಟ್. ಸೊ 8 ಆಫ್ ಸೋರ್ಡ್ಸ್ ಅದರ ಬಗ್ಗೆನೇ ತಿಳಿಸುತ್ತೇನೋ, ಫ್ರೀಡಮ್ ಬೇರೆಯವರು ನಮ್ಮನ್ನು ಕಂಟ್ರೋಲ್ ಮಾಡೋದಕ್ಕಿಂತ ನಮಗೆ ನಾವು ಕಂಟ್ರೋಲ್ ಮಾಡಿ, ನಮಗೆ ನಾವು ಡಿಸಿಪ್ಲಿನ್ನ ಮಾಡಿದರೆ ಆಮೇಲೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಫ್ರೀಡಮ್ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ. ಓಕೆ, ಎಸ್, ಇಲ್ಲಿ 9 ಆಫ್ ಕಪ್ಸ್, ನೀವು ಯಾವಾಗ ಜೀವನದಲ್ಲಿ ಗ್ರೇಟ್ಫುಲ್ ಆಗಿರ್ತೀರ ನೋಡಿ, ನಿಮ್ಮನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ತೀರಾ. ನಿಮ್ಮ ಔಟ್ಕಮ್ ಫಲಿತಾಂಶ ಹೇಗಿರುತ್ತೆ ಅಂತಂದರೆ ನಿಮ್ಮನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ತೀರಾ. ಒಳ್ಳೆಯ ನಿಮಗೆ ಡಿಸಿಷನ್ನ ನೀವು ತಗೊಳ್ಬಹುದು. ಒಳ್ಳೆಯ ರೀತಿಯಂಥ ಜೀವನದಲ್ಲಿ ನಿರ್ಧಾರಗಳನ್ನು ತಗೊಳ್ತೀರಾ. ತುಂಬ ಇಂಡಿಪೆಂಡೆಂಟ್ ಆಗಿರ್ತೀರಾ, ಫ್ರೀಡಮಲ್ಲಿರ್ತೀರಾ. ಜೀವನದಲ್ಲಿ ಯಾವುದೇ ರೀತಿಯ ಚಾಲೆಂಜಸ್ ಬಂದರೂ ಕೂಡ ಅದನ್ನು ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಮಾಡ್ತೀರಾ. ಇದು ನಿಮ್ಮ ಔಟ್ಕಮ್. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 2, ಲೈಫ್ ಪಾತ್ ನಂಬರ್ 2. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ, ಲೈಫ್ ಪಾತ್ ನಂಬರ್ 3, 6, 9. ಓಕೆ, ಇದನ್ನು ನೀವು ರ್ಯಾಂಡಮ್ ಚೂಸ್ ಮಾಡಿದ್ದೀರಾ ಅಂತಂದರೆ ನನ್ನ ಇಂಟ್ರೋನ ನೋಡಿ. ಸೊ ಇವತ್ತು ನಾವು ಲೈಫ್ ಪಾತ್ ನಂಬರ್ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಬನ್ನಿ, ನಿಮ್ಮ ಹೈಯರ್ ಸೆಲ್ಫಿಂದ 3, 6, 9 ಲೈಫ್ ಪಾತ್ ನಂಬರ್ಗೆ ಹೈಯರ್ ಸೆಲ್ಫಿಂದ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಓಕೆ, 10 ಆಫ್ ಕಪ್ಸ್ ಹೈಯರ್ ಸೆಲ್ಫಿಂದ ಹೈಯರ್ ಸೆಲ್ಫಿಂದ 10 ಆಫ್ ಕಪ್ಸ್, ಸ್ಟೆಬಿಲಿಟಿ, ಫ್ಯಾಮಿಲಿ, ಕನೆಕ್ಷನ್, ರೀಕನೆಕ್ಷನ್, ಡಿಸ್ಕನೆಕ್ಟ್. ಇಲ್ಲಿವರೆಗೆ ಯಾವುದೆಲ್ಲ ಡಿಸ್ಕನೆಕ್ಟ್ ಆಗಿತ್ತು ನೋಡಿ ಅದೆಲ್ಲ ಇವಾಗ ಕನೆಕ್ಟ್ ಆಗ್ತಾ ಇದೆ. ಆಪ್ಷನ್ ನಂಬರ್ ಲೈಫ್ ಪಾತ್ ನಂಬರ್ 3, 6, 9 ಯಾರು 10 ಆಫ್ ಕಪ್ಸ್ ಯಾವಾಗಲೂ ಫ್ಯಾಮಿಲಿ ಬಗ್ಗೆ ತಿಳಿಸುತ್ತೆ. ಮನೆ, ಫ್ಯಾಮಿಲಿ, ಸ್ಟೆಬಿಲಿಟಿ, ಮನೆ, ಗೃಹ ಪ್ರವೇಶ. ಸೊ ನನಗಿಲ್ಲಿ ಗೃಹ ಪ್ರವೇಶ ಚಾನಲ್ ಆಯಿತು. ಓಕೆ, ಗೃಹ ಪ್ರವೇಶ, ಕೆಲವರಲ್ಲಿ ಗೃಹ ಪ್ರವೇಶನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಹೈಯರ್ ಸೆಲ್ಫಿಂದ ನಿಮಗಿದು ಮೆಸೇಜ್. 10 ಆಫ್ ಕಪ್ಸ್ 10 ಅಂದರೆ 1 ನ್ಯೂ ಬಿಗಿನಿಂಗ್. ಓಕೆ, ಇಲ್ಲಿ ಡಿಸ್ಕನೆಕ್ಟ್ ಆಗಿರುವಂಥದ್ದು ಎಲ್ಲ ಕನೆಕ್ಟ್ ಆಗ್ತಾ ಇದೆ. 10 ಆಫ್ ಕಪ್ಸ್ ಇದರಲ್ಲಿ 10 ಆಫ್ ಕಪ್ಸ್ ಬೇರೆಯೇ. ಓಕೆ, ನಮ್ಮ ಟ್ರೆಡಿಷ್ನಲ್ ಕಾರ್ಡಲ್ಲಿ 10 ಆಫ್ ಕಪ್ಸ್ ಬೇರೆಯೇ, ಕಲರ್ಫುಲ್. ಓಕೆ,
ಇಲ್ಲಿವರೆಗೂ ಡಿಸ್ಕನೆಕ್ಟ್ ಆಗಿತ್ತು ಯಾವುದೇ ರೀತಿ ಅಂತ ಏನೋ ಲೈಫ್ ತುಂಬ ಬೋರಿಂಗ್ ಆಗಿತ್ತು. ಇನ್ನು ಮುಂದೆ ನಿಮ್ಮ ಹೈಯರ್ ಸೆಲ್ಫ್ ಹೇಳ್ತಾ ಇದೇನು, ಯಾವುದೆಲ್ಲ ಡಿಸ್ಕನೆಕ್ಟ್ ಆಗಿತ್ತು ನೋಡಿ ಅದು ವಾಪಸ್ ಕನೆಕ್ಟ್ ಆಗ್ತಾ ಇದೆ ನಿಮ್ಮ ಹೈಯರ್ ಸೆಲ್ಫಿಂದ. ಓಕೆ, ಆದಷ್ಟು ಮ್ಯೂಸಿಕ್, ನೀವೇನು ಮ್ಯೂಸಿಕ್ ಕೇಳ್ತೀರ ನೋಡಿ ಅದರ ಲಿರಿಕ್ಸ್ ಏನಿದೆ ನೋಡಿ ಅದರ ಮೇಲೆ ಸ್ವಲ್ಪ ಗಮನನ ಹರಿಸಿ. ಅದರಿಂದ ನಿಮ್ಗೆ ಏನೋ ಹೈಯರ್ ಸೆಲ್ಫಿಂದ ನಿಮಗೆ ಮೆಸೇಜ್ ಇರ್ಬೋದು, ಗೈಡೆನ್ಸ್ ಇರ್ಬೋದು, ಆದಷ್ಟು ಸೈನ್ ಯಾವ ಥರದ ಸೈನ್ ನಿಮಗೆ ಸಿಗ್ತಾ ಇದೆ ಅದನ್ನು ಕೂಡ ನೀವು ಸರಿಯಾಗಿ ಸ್ವಲ್ಪ ನೋಡ್ಕೊಳ್ಳಿ. 10 ಆಫ್ ಕಪ್ಸ್ ಯಾವಾಗಲೂ ರಿಲೇಷನ್ಶಿಪ್, ಫೀಲಿಂಗ್ಸ್, ಎಮೋಷನ್ಸ್ ಬಗ್ಗೆ ತಿಳಿಸ್ತಾ ಇದೆ ಇದು. ಸೊ ಎಸ್, ಇದರಲ್ಲಿ ನಿಮಗೆ ಆದಷ್ಟು ಕನೆಕ್ಟ್ ಆಗೋದಕ್ಕೆ ತಿಳಿಸ್ತಾ ಇದೆ ಹೈಯರ್ ಸೆಲ್ಫ್. ಓಕೆ, ಕೆಲವರು ನಿಮ್ಮ ಹೈಯರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗಬಹುದು. ಓಕೆ, ಸ್ಟೆಬಿಲಿಟಿ, ಸ್ಥಿರತೆ. ಈ ತನಕ ಸ್ಥಿರತೆ ಇಲ್ಲದೆ ಇರುವಂಥದ್ದು, ಜೀವನದಲ್ಲಿ ಸ್ಥಿರತೆನ ನೀವು ಕಂಡುಕೊಳ್ತೀರಾ. ಜೀವನದಲ್ಲಿ ಕೆಲವರು ಮದುವೆಯಾಗಿಲ್ಲ ಅನ್ನೋರಿಗೆ ಕೂಡ ಮದುವೆ ಖಂಡಿತವಾಗ್ಲೂ ಇದೆ, ಬಟ್ ಅದು 3Dಯಲ್ಲಿದೆ. ಅದು 5Dಯಲ್ಲಿದೆ, 3Dಯಲ್ಲಿಲ್ಲ. ಆನ್ಸಿಸ್ಟರ್ಸಿಂದ ಏನು ಮೆಸೇಜ್ ಇದೆ ನೋಡೋಣ, ಪೂರ್ವಜರಿಂದ. ಲವರ್ಸ್ 3, 6, 9 ಏನು ಕೂಡ ಲವರ್ಸ್ ಕಾರ್ಡ್ ಇದೆ ಇಲ್ಲಿ. ಆಪ್ಷನ್ಸ್. ಓಕೆ, ನಿಮಗೆ ಯಾವುದರಿಂದ ನಿಮ್ಮ ಮೇಲೆ ನಿಮಗೆ ಡೌಟ್ ಮಾಡ್ಕೊಳ್ಬೇಡಿ. ಆಪ್ಷನ್ ನಂಬರ್ 3, 6, 9 ಚೂಸ್ ಮಾಡಿರ. ನಿಮ್ಮ ಮೇಲೆ ಡೌಟ್ ಮಾಡಬೇಡಿ. ಏನಾದರೂ ನಿಮಗೆ ಡೌಟ್ ಇದ್ದರೆ ಅದನ್ನ ಬುಡದಿಂದ ನೋಡಿ, ಆಳವಾಗಿ ನೋಡಿ, ಯಾಕೆ ಈ ಪ್ರಾಬ್ಲಮ್ ಬರ್ತಾ ಇದೆ, ಯಾವ ಥರದ ಡಿಸಿಷನಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದು. ಓಕೆ, ದ ಲವರ್ಸ್ ಇಲ್ಲಿ ಆಪ್ಷನ್ಸ್ ಬಗ್ಗೆ ತಿಳಿಸುತ್ತೆ, ಆಪರ್ಚುನಿಟೀಸ್ ಬಗ್ಗೆ ಕೂಡ ತಿಳಿಸ್ತಾ ಇದೆ, ಆ್ಯಂಡ್ ಇದು ಮ್ಯಾರೇಜ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ದ ಲವರ್ಸ್. ಆನ್ಸಿಸ್ಟರ್ಸ್ ನಿಮಗೆ ಪೂರ್ವಜರಿಂದ ನಿಮಗೆ ಒಳ್ಳೆ ರೀತಿಯಿಂದ ಆಶೀರ್ವಾದನೇ ಇದೆ. ದ ಲವರ್ಸ್ ಆಶೀರ್ವಾದ, ಪ್ರೀತಿ, ಅವ್ರು ತುಂಬ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಆಪ್ಷನ್ ನಂಬರ್ 3, 6, 9 ಯಾರ ಲೈಫ್ ಪಾತ್ ನಂಬರ್ ಇದೆ ನೋಡಿ, ಅವರು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ. ಸೊ ನಿಮ್ಮಲ್ಲಿ ಕೂಡ ಹೇಳ್ತಾ ಇದ್ದಾರೆ, ನೀವು ಪ್ರೀತಿ ಕೊಡಿ, ಇನ್ನೊಬ್ಬರಿಗೂ ಪ್ರೀತಿ ಹಂಚಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದ ಲವರ್ಸ್ ಕಾರ್ಡ್ ಅದರ ಬಗ್ಗೆ ತಿಳಿಸಿ. ಕೆಲವರಿಗೆ ಮ್ಯಾರೇಜ್ ಕೂಡ ಇದೆ, ತುಂಬ ದಿವಸದ ಕೆಲವರು ಮ್ಯಾರೇಜ್ ಇದು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಪೂರ್ವಜರಿಂದ ನಿಮಗೆ ಆಶೀರ್ವಾದ ಇದೆ ಮದುವೆಗೆ. ಓಕೆ, ಆ್ಯಂಡ್ ಬ್ಯಾಲೆನ್ಸಲ್ಲಿ ಇರೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಬ್ಯಾಲೆನ್ಸ್ ಆಗಬೇಡಿ, ಸೆಲ್ಫಿಶ್ನೆಸ್ ಬೇಡ. ಓಕೆ, ಪಾರ್ಟ್ನರ್ಶಿಪ್, ಇದು ಪಾರ್ಟ್ನರ್ಶಿಪ್ ಬಗ್ಗೆ ಕೂಡ ತಿಳಿಸೋ. ಯೂನಿಯನ್, ಓಕೆ, ಯೂನಿಯನ್ ಆಗುವಂಥದ್ದು. ಎಸ್, ಮದುವೆ ಕಾರ್ಯಕ್ರಮ ಇರಬಹುದು. ಓಕೆ, ಕೆಲವ್ರದ್ದು ಮದುವೆ ಇರಬಹುದು. ಓಕೆ, ಡ್ಯುಯಲಿಟಿಯಲ್ಲಿ ಇರಬೇಡಿ, ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು. ಯಾವುದಾದ್ರೂ ಒಂದು ಸರಿಯಾದ ನಿರ್ಧಾರನ ತಗೊಳ್ಳಿ. ದ ಲವರ್ಸ್ ಕಾರ್ಡ್ ಅದನ್ನು ಇಲ್ಲಿ ತಿಳಿಸ್ತಾ ಇದೆ. ಪ್ರೀತಿ ಹಂಚೋದು, ಬಿಕಾಸ್ ಇಲ್ಲಿ ಹಾರ್ಟ್ ನೋಡಿ ಇಷ್ಟು ದೊಡ್ಡದಿದೆ ಅಂತ. ಆ್ಯಂಡ್ ಏಂಜಲ್ ವಿಂಗ್ಸ್ ಕೂಡ ಇದೆ ಇಲ್ಲಿ. ಆಶೀರ್ವಾದ ಖಂಡಿತವಾಗ್ಲೂ ನಿಮಗೆ ಇದೆ, ಯಾವಾಗಲೂ ಇದೆ ಆಶೀರ್ವಾದ. ದ ಲವರ್ಸ್ 6 ನಂಬರ್ ಬಗ್ಗೆ ತಿಳಿಸುತ್ತೆ. ಇದು 6 3, 6, 9 ಏನಿದೆ ನೋಡಿ. 6 ಅಂದ್ರೇ ಹಾಗೇನೆ ಪ್ರೀತಿ ಹಂಚೋದು. ನಂಬರ್ 6 ಲೈಫ್ ಪಾತ್ ನಂಬರ್ 6 ಯಾರಿದ್ದಾರೆ ನೋಡಿ, ಅವರಿಗೆ ಹಾರ್ಮನಿ ವೆರಿ ಇಂಪಾರ್ಟೆಂಟ್. ಲೈಫ್ ಪಾತ್ ನಂಬರ್ 6 ಅವರು ಯಾವಾಗಲೂ ಯೂನಿಯನ್, ಕಮ್ಯುನಿಟಿ ತುಂಬ ಇಷ್ಟ ಅವರಿಗೆ. ಫ್ಯಾಮಿಲಿ ಅಂದರೆ ತುಂಬ ಇಷ್ಟ ಇರುತ್ತೆ. 6 ಲೈಫ್ ಪಾತ್ ನಂಬರ್ 6 ಅವರಿಗೆ. ಸೊ ಆದಷ್ಟು ಪ್ರೀತಿನ ಹಂಚಿ. ಪ್ರೀತಿನ ಇಟ್ಕೊಳ್ಳೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿರೋದು, ಬಟ್ ನೀವು ಪ್ರೀತಿನ ಹಂಚಿ. ಓಕೆ, ನಿಮ್ಮಲ್ಲಿ ಆ ಹೀಲಿಂಗ್ ಪವರ್ ಇದೆ. ಓಕೆ, ಸೊ ನಿಮ್ಮ ಸ್ಪಿರಿಟ್ ಗೈಡಿಂದ ನಿಮಗೆ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. 8 ಆಫ್ ಪೆಂಟಿಕಲ್ಸ್. ವಾವ್, 8 ಆಫ್ ಪೆಂಟಿಕಲ್ಸ್. ಹೊಸ ವಿಚಾರನ ಕಲಿಯಿರಿ. ಆಪ್ಷನ್ ನಂಬರ್ 3, 6, 9 ಲೈಫ್ ಪಾತ್ ನಂಬರ್. ಹೊಸ ವಿಷಯನ ಕಲಿಯೋದಕ್ಕೆ ಪ್ರಯತ್ನ ಪಡಿ. ಓಕೆ, ಇಲ್ಲಿ ಇವರು ಕುಕ್ ಮಾಡ್ತಾ ಇದ್ದಾರೆ ಇಬ್ಬರು ನೋಡಿಕೊಂಡು, ಅದರಿಂದ ಪೆಂಟಿಕಲ್ಸ್ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಓಕೆ, ನಿಮ್ಮಲ್ಲಿ ಯಾವುದು ನಿಮ್ಮ ಟ್ಯಾಲೆಂಟ್ ಯಾವುದು ಅನ್ನೋದನ್ನು ಇಲ್ಲಿ ನಿಮಗೆ ಕಂಡುಹಿಡಿಯೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮ ಟ್ಯಾಲೆಂಟ್ ಯಾವುದು, ಅದರಿಂದ ನೀವು ಪೆಂಟಿಕಲ್ಸ್ನ ಮಾಡಬಹುದು, ಹಣ ಮಾಡಬಹುದು, ಮನಿ ಮಾಡಬಹುದು ಅಲ್ವಾ. ಸೊ ಇಲ್ಲಿ ಅದರ ಬಗ್ಗೆ ಹೇಳ್ತಾ ಇದ್ದಾರೆ. 8 ಆಫ್ ಪೆಂಟಿಕಲ್ಸ್ ಏನು ಅಂತಂದರೆ, ನಿಮ್ಮ ಕೆಲಸನ ನೀವು ಮಾಡ್ತಾ ಇರಿ, ಹಾರ್ಡ್ ವರ್ಕ್ ಮಾಡ್ತಾ ಇರಿ, ಅದಕ್ಕೆ ಖಂಡಿತವಾಗ್ಲೂ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಏನಾದರೂ ಹೊಸ ವಿಚಾರನ ಕಲಿಯೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಸಮಥಿಂಗ್ ನ್ಯೂ ಜೀವನದಲ್ಲಿ ಏನಾದರೂ
ಒಳ್ಳೆಯದನ್ನು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. 8 ಟ್ಯಾಲೆಂಟ್ ಏನು ನೋಡಿ ಅದನ್ನ ಕಂಡು ಹಿಡೀರಿ. ಆಪ್ಷನ್ ನಂಬರ್ 3, 6, 9. ಓಕೆ, 8 ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ಇಲ್ಲಿ ತಿಳಿಸ್ತಾ ಇದೆ. ಓಕೆ, ಯೂನಿವರ್ಸ್ ಕಡೆಯಿಂದ ನಿಮಗೆ ಏನು ಮೆಸೇಜ್ ಇದೆ, ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಓಕೆ, ಯೂನಿವರ್ಸ್. ಓಕೆ, 10 ಆಫ್ ವಾಂಡ್ಸ್. 10 ಆಫ್ ವಾಂಡ್ಸ್ ಇದೆ. ಓಕೆ, ಇಲ್ಲಿ 10 ಆಫ್ ವಾಂಡ್ಸ್. ಓಕೆ, ಇಷ್ಟರವರೆಗೆ ನೀವು ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದಿರಿ. ಇವಾಗ ನೀವು ನಿಮ್ಮ ಮನೇನ ರೀಚ್ ಮಾಡ್ತಾ ಇದ್ದೀರಾ. ಅಂದರೆ ಇಟ್ ಮೀನ್ಸ್ ದ್ಯಾಟ್ ನಿಮ್ಮ ನೀವು ಯಾವಾಗ ಹಾರ್ಡ್ ವರ್ಕನ್ನು ಮಾಡ್ತೀರಾ ನೋಡಿ, ಖಂಡಿತವಾಗ್ಲೂ ನಿಮ್ಮ ಗೋಲ್ ಏನಿದೆ ನೋಡಿ, ಖಂಡಿತವಾಗ್ಲೂ ನೀವು ರೀಚ್ ಮಾಡ್ತೀರಾ. 10 ಆಫ್ ವಾಂಡ್ಸನ್ನು ನೀವು ಟ್ರೆಡಿಷ್ನಲ್ ಕಾರ್ಡಲ್ಲಿ ನೋಡಿದ್ರೆ ಅವನು ವಾಂಡ್ಸನ್ನು ಬೆನ್ನ ಹಿಂದೆ ಇಟ್ಕೊಂಡಿದ್ದಾನೆ ಆ್ಯಂಡ್ ಹತ್ತಿರದಲ್ಲಿ ಮನೆ ಇದೆ. ಇಟ್ ಮೀನ್ಸ್ ದ್ಯಾಟ್ ಅವನು ಮನೇನ ರೀಚ್ ಆಗ್ತಾ ಇದ್ದಾನೆ. ಅದೇ ಥರ ಇಲ್ಲಿ ಸೊ ನಿಮ್ಮ ಕರೇಜನ್ನು ಯಾವತ್ತು ಬಿಟ್ಕೊಳ್ಬೇಡಿ. ಓಕೆ, ಕರೇಜ್, ಬೋಲ್ಡ್, ಇಲ್ಲಿ ಎನ್ಲೈಟ್ಮೆಂಟ್ ಕೂಡ ಇದೆ. ಇದು 10 ಆಫ್ ವಾಂಡ್ಸ್. ಇಲ್ಲಿ 10 ಆಫ್ ವಾಂಡ್ಸ್ ಬೇರೆಯೇ. ನೀವು ಬಿಗಿನಿಂಗ್, ಯೂನಿವರ್ಸ್ ಕಡೆಯಿಂದ ನಿಮಗೆ ನೀವು ಬಿಗಿನಿಂಗ್ನ ಕಳಿಸ್ತಾ ಇದ್ದಾರೆ, ನಿಮಗೆ ಕರೇಜನ್ನು ಕಳಿಸ್ತಾ ಇದ್ದಾರೆ, ನಿಮಗೆ ಸ್ಟ್ರೆಂತನ್ನು ಕಳಿಸ್ತಾ ಇದ್ದಾರೆ. ಓಕೆ, ಸೊ ಆದಷ್ಟು ನೀವು ಇಲ್ಲಿ ಎನಿಮಲ್ ಜೊತೆ ಕನೆಕ್ಟ್ ಆಗಬೇಕು. ಓಕೆ, ಮೇ ಬಿ ನಿಮಗೆ ಆ್ಯನಿಮಲ್ ಅಂದರೆ ತುಂಬ ಇಷ್ಟ ಇರಬಹುದು. ಸೊ ಆದಷ್ಟು ಆ್ಯನಿಮಲ್ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡಿ. ಇದು ನಿಮಗೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಇದು ಮೆಸೇಜ್, ಗೈಡೆನ್ಸ್. ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದಕ್ಕೆ ಕಲೀರಿ. ಆಪ್ಷನ್ ನಂಬರ್ 3, 6, 9 ಲೈಫ್ ಪ್ಯಾತ್ ನಂಬರ್. ಓಕೆ, ಪ್ರೆಸೆಂಟಲ್ಲಿ. ಓಕೆ, ಯಾವುದೋ ಒಂದು ಲೋಕದಲ್ಲಿ ಇರೋದಲ್ಲ, ಪ್ರೆಸೆಂಟಲ್ಲಿ ಇರೋದಕ್ಕೆ ಕಲೀರಿ. 10 ಆಫ್ ವಾಂಡ್ಸ್ ಅದರ ಬಗ್ಗೆ ಹೇಳ್ತಾ ಇದೆ. ಪ್ರೆಸೆಂಟಲ್ಲಿ ಇರೋದಕ್ಕೆ ಸ್ಟ್ರೆಂತ್, ನಿಮ್ಮಲ್ಲಿರುವ ಸ್ಟ್ರೆಂತ್. ನೀವು ಖಂಡಿತವಾಗ್ಲೂ ಅಚೀವ್ಮೆಂಟ್ ಅಂತೂ ಖಂಡಿತವಾಗ್ಲೂ ಗಳಿಸ್ತೀರಾ. ಇದು ಅಚೀವ್ಮೆಂಟ್ ಬಗ್ಗೆ ಕೂಡ ತಿಳಿಸುತ್ತೆ 10 ಆಫ್ ವಾಂಡ್ಸ್. ಓಕೆ, ಇದು ಯೂನಿವರ್ಸಿಂದ ನಿಮಗೆ ಗೈಡೆನ್ಸ್. ಎಷ್ಟು ಆಗುತ್ತೋ ಅಷ್ಟು ಮಾತ್ರ ಭಾರನ ಹೊರಿ, ಅದಕ್ಕಿಂತ ಹೆಚ್ಚು ಭಾರನ ಇಲ್ಲಿ ಹೊರಬೇಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ಕರೆಂಟ್ ಸಿಚುವೇಶನ್ಗೆ ಯಾವ ರೀತಿಯ ಆ್ಯಕ್ಷನ್ನ ನೀವು ತಗೊಳ್ಬೇಕು ಅನ್ನೋದನ್ನು ನೋಡೋಣ. ಓಕೆ, ಇದು ಚಾರಿಯೇಟ್, ಎನ್ಲೈಟ್ಮೆಂಟ್, ಸೋಲ್. ಓಕೆ, ಚಾರಿಯೇಟ್, ಆ್ಯಕ್ಷನ್. ಚಾರಿಟಿ ಯಾವಾಗಲೂ ಆ್ಯಕ್ಷನ್ ಬಗ್ಗೆ ತಿಳಿಸಿ. ಕರೇಜ್, ಕರೇಜ್ ಇರಬೇಕು, ಧೈರ್ಯ ಇರಬೇಕು. ದ ಚಾರಿಟ್ ಧೈರ್ಯದ ಬಗ್ಗೆ ತಿಳಿಸ್ತಾ ಇದೆ. ಕರೆಂಟ್ ಸಿಚುವೇಷನಲ್ಲಿ ಯಾವುದೇ ರೀತಿಯಂಥ ನಿಮಗೆ ಪ್ರಾಬ್ಲಮ್ ನೀವಿದ್ರೂ ನಿಮಗೆ ಕರೇಜ್, ಆ ಒಂದು ಧೈರ್ಯ ನಿಮಗಿರಬೇಕು. ಆಪ್ಷನ್ ನಂಬರ್ 3, 6, 9 ಯಾರು ಈ ಲೈಫ್ ಪ್ಯಾತ್ ನಂಬರ್ನ ಚೂಸ್ ಮಾಡಿದ್ದೀರಾ. ವಿಲ್ ಪವರ್. ಓಕೆ, ನಿಮ್ಮ ವಿಲ್ ಪವರನ್ನು ನೀವು ಉಪಯೋಗ ಮಾಡಬೇಕು. ಆಪ್ಷನ್ ನಂಬರ್ ಹೆಚ್ಚು ಕೋಪ ಮಾಡ್ಕೊಳ್ಬೇಡಿ. ಓಕೆ, ಡೈರೆಕ್ಷನ್ನ ಯಾವತ್ತೂ ಲಾಸ್ಟ್ ಆಗಬೇಡಿ. ಡೈರೆಕ್ಷನ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ದ ಚಾರಿಟ್ ಯಾವಾಗಲೂ ಡೈರೆಕ್ಷನ್ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಓಕೆ, ಡೈರೆಕ್ಷನ್, ನೀವು ಹೋಗುವಂಥ ಡೈರೆಕ್ಷನ್ ಏನಿದೆ ನೋಡಿ ಅದು ಸರಿಯಾಗಿರಬೇಕು. ಅಂದರೆ ನಿಮ್ಮ ಮನಸ್ಸು ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಓಕೆ, ದ ಚಾರಿಟ್ ಕೇತು ಗ್ರಹನ ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಎನ್ಲೈಟ್ಮೆಂಟ್, ನಿಮ್ಮ ಬುದ್ಧಿ ವಿವೇಕ ಇದೆ, ಅದನ್ನು ಉಪಯೋಗ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಕರೆಂಟ್ ಸಿಚುವೇಷನಲ್ಲಿ ನಿಮ್ಮಲ್ಲಿರುವಂಥ ಬುದ್ಧಿ ವಿವೇಕ ಅದನ್ನು ಸರಿಯಾಗಿ ಉಪಯೋಗ ಮಾಡಿ. ಓಕೆ, ಆಪ್ಷನ್ ನಂಬರ್ 3, 6, 9 ದ ಚಾರಿಟ್ ಸಕ್ಸಸ್ ಬಗ್ಗೆ ತಿಳಿಸುತ್ತೆ, ವಿಕ್ಟ್ರಿ ಬಗ್ಗೆ ತಿಳಿಸುತ್ತೆ. ಎನ್ಲೈಟ್ಮೆಂಟ್, ತುಂಬ ನೀವು ಹೋಗುವಂತಹ ದಾರಿಯಲ್ಲಿ ನಿಮಗೆ ತುಂಬ ಕಠಿಣ ಪರಿಶ್ರಮ ಮಾಡೋದಕ್ಕೆ ಸಿಗಬಹುದು. ಬಟ್ ಆ ಕಠಿಣ ಪರಿಶ್ರಮ ಪಟ್ಟರು ಅದರಲ್ಲೂ ನೀವು ಸಕ್ಸಸ್ ಇದೆ. ದ ಚಾರಿಟ್ ಅದರ ಬಗ್ಗೆ ತಿಳಿಸುತ್ತೆ. ಓಕೆ, ನಿಮ್ಮ ವಿಲ್ ಪವರ್ನ ಯಾವತ್ತೂ ಬಿಟ್ಕೊಳ್ಬೇಡಿ. ಓಕೆ, ವಿಲ್ ಪವರ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ವಿಲ್ ಪವರ್ ಅಂದರೆ ಮನೋಬಲ, ಅದನ್ನು ಯಾವತ್ತೂ ಬಿಟ್ಕೊಳ್ಬೇಡಿ ನೀವು. ಓಕೆ, ಕಂಟ್ರೋಲಲ್ಲಿ ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು ಅನ್ನೋದು. ಬಿಕಾಸ್ ಇಲ್ಲಿ ಡಿಸ್ಟ್ರಾಕ್ಷನ್ ಕೂಡ ಇದೆ. 8 ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ಕೂಡ ತಿಳಿಸಿದೆ. ನಿಮ್ಮ ಡೈರೆಕ್ಷನ್ ಆಮೇಲೆ ನಿಮ್ಮ ವಿಷನ್ ಸರಿಯಾಗಿರಬೇಕು ಕರೆಂಟ್ ಸಿಚುವೇಷನಲ್ಲಿ. ಓಕೆ, ಕಂಟ್ರೋಲಲ್ಲಿ ಹೆಚ್ಚು ಅಗ್ರೆಸಿವ್ ಆಗಬೇಡಿ. ಬೇರೆ ಯಾರಾದರೂ ಅಂದರು ಅಂತ ನೀವು ಚೂಸ್ ಮಾಡಿದ ಡೈರೆಕ್ಷನ್ನ ಬಿಟ್ಟು ಬೇರೆ ಚೂಸ್ ಮಾಡೋದು, ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಓಕೆ, ನಿಮ್ಮ ಬುದ್ಧಿ ಇದೆ, ವಿವೇಕ ಇದೆ, ನಿಮ್ಮ ಇಂಟ್ಯೂಷನ್ ಇದೆ, ಅದನ್ನು ಉಪಯೋಗ ಮಾಡಿ. ಓಕೆ, ಸೊ ಔಟ್ಕಮ್ ಹೇಗಿದೆ ಅನ್ನೋದನ್ನು ನೋಡೋಣ. ಇದನ್ನು ನೀವು ಉಪಯೋಗ ಮಾಡೋದ್ರಿಂದ, ಚಾರಿಟ್ ಎನರ್ಜಿನ ಉಪಯೋಗ ಮಾಡೋದ್ರಿಂದ ನಿಮ್ಮ ಔಟ್ಕಮ್ ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಔಟ್ಕಮ್ ಏಸ್ ಆಫ್ ಸೋರ್ಡ್ಸ್. ವಾವ್, ವಿಕ್ಟ್ರಿ. ದ ಚಾರಿಟ್ ವಿಕ್ಟ್ರಿ ಬಗ್ಗೆನೇ ತಿಳಿಸುತ್ತೆ. ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ವಿಲ್ ಪವರ್, ಮನೋಬಲನ ನೀವು ಸರಿಯಾಗಿ ಉಪಯೋಗ ಮಾಡಿದರೆ, ಅಗ್ರೆಸಿವ್ ಆಗಿ ಇರದೇ ಇದ್ದರೆ ಆ್ಯಂಡ್ ತುಂಬ
ಕಂಟ್ರೋಲಲ್ಲಿದ್ದರೆ, ಹಾಗೆ ನಿಮ್ಮ ಡೈರೆಕ್ಷನ್ ಆಮೇಲೆ ವಿಷನ್ ಸರಿಯಾಗಿ ಇದ್ದರೆ ನಿಮ್ಮ ಔಟ್ಕಮ್, ನಿಮ್ಮ ಫಲಿತಾಂಶ ತುಂಬ ಸಖತ್ತಾಗಿದೆ. ಏಸ್ ಆಫ್ ಸೋರ್ಸ್ ಅಂದರೆ ವಿಕ್ಟ್ರಿ, ಸಕ್ಸಸ್, ಕ್ಲಿಯರಿಟಿ. ಜೀವನದಲ್ಲಿ ಒಂದು ಕ್ಲಿಯರಿಟಿ ಬರುತ್ತೆ, ಮೈಂಡಲ್ಲಿ ಯಾವುದೇ ರೀತಿಯಿಂದ ಡೌಟ್ ಇರುವುದಿಲ್ಲ. ಸೊ ಏಸ್ ಆಫ್ ಸೋರ್ಸ್ ಕ್ಲಿಯರ್ ಡೌಟ್, ಯಾವುದೇ ರೀತಿಯ ಡೌಟ್ ಇರೋದಿಲ್ಲ, ಕ್ಲಿಯರಿಟಿಯಲ್ಲಿರುವಂಥದ್ದು. ಇದು ವಿಕ್ಟ್ರಿ ಬಗ್ಗೆ ತಿಳಿಸ್ತಾ ಇದೆ ಏಸ್ ಆಫ್ ಸೋರ್ಸ್. ಓಕೆ, ಮಹತ್ವದ ತಿರುವು ಅನ್ನೋದು ಬರುತ್ತೆ ಜೀವನದಲ್ಲಿ. ಓಕೆ, ಆಪ್ಷನ್ ನಂಬರ್ 369 ಲೈಫ್ ಪ್ಯಾತ್ ನಂಬರ್. ಓಕೆ, ಆ್ಯಂಡ್ ಎಸ್ ವಿಕ್ಟ್ರಿ, ಗ್ಲೋರಿ ಕೂಡ ಇದೆ ಇಲ್ಲಿ. ಎಸ್, ಇದಿಷ್ಟು 369 ಲೈಫ್ ಪ್ಯಾತ್ ನಂಬರ್. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಓಕೆ, ಯಾರ ಲೈಫ್ ಪ್ಯಾತ್ ನಂಬರ್ 4833 ಇದೆ, ನೋಡೋಣ ನಿಮ್ಮ ಹೈಯರ್ ಸೆಲ್ಫಿಂದ ಮೊದಲ ನಿಮಗೆ ಮೆಸೇಜ್ ಏನಿದೆ ಅಂತ. ಓಕೆ, 4833 ಹೈಯರ್ ಸೆಲ್ಫ್. ಸ್ಟ್ರೆಂತ್, ವಾವ್, ಸ್ಟ್ರೆಂತ್. ವೆರಿ ಇಂಟ್ರೆಸ್ಟಿಂಗ್. ಓಕೆ, ಆಪ್ಷನ್ ನಂಬರ್ ಲೈಫ್ ಪಾತ್ ನಂಬರ್ 4833 ಯಾರು ಚೂಸ್ ಮಾಡಿದ್ದೀರಾ ನೋಡಿ, ನಿಮ್ಮ ಲೈಫ್ ಪಾತ್ ನಂಬರ್ 4833 ಯಾರ್ದಾಗಿದೆ ನೋಡಿ, ಅವರಿಗೆ ನಿಮ್ಮ ಹೈಯೆಸ್ಟ್ ಸೆಲ್ಫಿಂದ ಫಸ್ಟ್ ಗೈಡೆನ್ಸ್ ಮೆಸೇಜ್ ಏನು ಅಂತಂದರೆ ಫೋಕಸ್ ಆ್ಯಂಡ್ ಡೆಡಿಕೇಶನ್. ಜೀವನದಲ್ಲಿ ಯಾವಾಗಲೂ ಫೋಕಸ್ ಆ್ಯಂಡ್ ಡೆಡಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಬ್ರೇವ್ ಹಾರ್ಟ್, ಕೈಂಡ್ನೆಸ್, ಕೈಂಡ್. ಬಿಕಾಸ್ ನೀವು ಟ್ರೆಡಿಷ್ನಲ್ ಕಾರ್ಡಲ್ಲಿ ನೋಡಿದರೆ ಒಂದು ಹುಡುಗಿ ಸಿಂಹದ ಬಾಯಿಗೆ ಕೈ ಹಾಕಿರುವಂಥದ್ದು. ಸೊ ಅದರ ಬಗ್ಗೆ ತಿಳಿಸ್ತಾ ಇದೆ. ಸೊ ಇಲ್ಲಿ ಓಕೆ, ಅಂದರೆ ಇಲ್ಲಿ ಯಾವಾಗ ಕಂಟ್ರೋಲಲ್ಲಿ ಇರಬೇಕೋ ಯಾವಾಗ ಕಂಟ್ರೋಲಲ್ಲಿ ಇರಬಾರ್ದು ಅನ್ನೋದನ್ನು ತಿಳಿಸ್ತಾ ಇದೆ. ಬ್ಯಾಲೆನ್ಸ್. ಓಕೆ, ಸ್ಟ್ರೆಂತ್ ಕಾರ್ಡ್ ನನಗೆ ಇಲ್ಲಿ ಬ್ಯಾಲೆನ್ಸ್ ಬಗ್ಗೆ ಹೇಳ್ತಾ ಇದೆ. ಆ್ಯಂಡ್ ಯಾವತ್ತೂ ಸೆಲ್ಫ್ ಡೌಟ್ ಪಡ್ಕೊಳ್ಬೇಡಿ. ಆಪ್ಷನ್ ನಂಬರ್ 4 ವೀಕ್ನೆಸ್ ಕೂಡ ಅಷ್ಟೇ. ಬೇರೆಯವರಿಗೆ ನಿಮ್ಮ ವೀಕ್ನೆಸ್ ಪಾಯಿಂಟ್ ಏನು ಅಂತ ಏನು ಹೇಳ್ತಾರೆ, ನಮಗೆಲ್ರಿಗೂ ಒಂದು ವೀಕ್ನೆಸ್ ಅಂತ ಇರುತ್ತೆ ಅಲ್ವಾ. ಸೊ ಅದನ್ನು ಬೇರೆಯವರಿಗೆ ಬಿಟ್ಬಿಡಬೇಡಿ, ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ. ಓಕೆ, ಬಿ ಬ್ರೇವ್ ಆ್ಯಂಡ್ ಕೈಂಡ್. ಓಕೆ, ಸೊ ನಿಮ್ಮ ಹೈಯರ್ ಸೆಲ್ಫಿಂದ ಫಸ್ಟ್ ಮೆಸೇಜೇ ನಿಮಗಿದು, ಫೋಕಸ್ ಆ್ಯಂಡ್ ಡೆಡಿಕೇಶನ್. ಓಕೆ, ವೆರಿ ಬ್ಯೂಟಿಫುಲ್ ಕಾರ್ಡ್ ಇದು, ನೋಡ್ತಾ ಇದ್ರೆ ನೋಡಿ. ಸೊ ಎಸ್, ಸ್ಟ್ರೆಂತ್, ನಿಮ್ಮಲ್ಲಿರುವ ಪವರ್, ಅದನ್ನು ಯಾವತ್ತೂ ಬಿಟ್ಕೊಳ್ಬೇಡಿ. ಓಕೆ, ಕಂಪ್ಯಾಷನ್, ಅನುಕಂಪ. ಎಲ್ಲಿ ಅನುಕಂಪ ತೋರಿಸ್ಬೇಕು ಅಲ್ಲಿ ತೋರಿಸಿ. ಓಕೆ, ಎಲ್ಲಿ ನಿಮ್ಮ ಸ್ಟ್ರೆಂತನ್ನು ತೋರಿಸ್ಬೇಕು ಅಲ್ಲಿ ತೋರಿಸಿ. ಅದು ಇನ್ನರ್ ಆಗಿರ್ಬೋದು, ಔಟರ್ ಆಗಿರ್ಬೋದು. ಓಕೆ, ಸೊ ಅದರ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ. ಫೋಕಸ್ ಆ್ಯಂಡ್ ಡೆಡಿಕೇಶನ್, ಹೆಚ್ಚಾಗಿ ನನಗೆ ಇಲ್ಲಿ ಫೋಕಸ್ ಆ್ಯಂಡ್ ಡೆಡಿಕೇಶನ್ನ ತಿಳಿಸ್ತಾ ಇದೆ. ಹೈಯರ್ ಸೆಲ್ಫಿಂದ ಇದು ನಿಮಗೆ ಮೆಸೇಜ್. ನೆಕ್ಸ್ಟ್ ನೋಡೋಣ ನಿಮ್ಮ ಪೂರ್ವಜರಿಂದ ಏನು ಮೆಸೇಜ್ ಇದೆ ಅಂತ. ಓಕೆ, Ten of Swords. Ten of Swords. ಯಾಕೆ ಅಷ್ಟೊಂದು ಚಿಂತೆ? ಓಕೆ, ಇಲ್ಲಿ ನಿಮ್ಮ ಆನ್ಸಿಸ್ಟರ್ಸ್, ನಿಮ್ಮ ಪೂರ್ವಜರು ಹೇಳ್ತಾ ಇದ್ದಾರೆ. ಸ್ಪಿರಿಟ್ ಗೈಡಿಂದ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. 9 of Pentacles. ಓಕೆ, ಇಲ್ಲಿ ಕೂಡ ಇಂಡಿಪೆಂಡೆಂಟ್. 9 of Pentacles ಯಾವಾಗಲೂ ಇಂಡಿಪೆಂಡೆಂಟ್ ಬಗ್ಗೆ ತಿಳಿಸುತ್ತೆ. ಇದು ಸೆಲ್ಫ್ ಲವ್ ಬಗ್ಗೆ ತಿಳಿಸುತ್ತೆ. ನಿಮ್ಮನ್ನು ನೀವು ಹೆಚ್ಚು ತಿಳ್ಕೊಳ್ಳೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಟ್ ಗೈಡ್. ಓಕೆ, ಸ್ಪಿರಿಟ್ ಗೈಡ್ ನಿಮ್ಮನ್ನು ತುಂಬ ಇಲ್ಲಿ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ, ನಿಮಗೇನು ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ. ಓಕೆ, ಸೊ ಇಂಡಿಪೆಂಡೆಂಟ್ ಆಗಿ, ಓಕೆ, ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನಿಮ್ಮನ್ನು ನೀವು ಹೆಚ್ಚು ತಿಳ್ಕೊಳ್ಳಿ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಮೆಸೇಜ್ ಕೂಡ ಇರಬಹುದು. ಆಪ್ಷನ್ ನಂಬರ್ 4 ಮೆಸೇಜ್ ಕೂಡ ಇರಬಹುದು. ಪಾಸಿಟಿವ್ ಯೋಚನೆ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. 9 of Pentacles. ಓಕೆ, ಪೆಂಟಿಕಲ್ಸ್, ಕೆಲವರಿಗೆ ಹಣ ಇನ್ವೆಸ್ಟ್ ಮಾಡಬಹುದು. ಓಕೆ, ಸೊ ಅದರ ಬಗ್ಗೆ ಯಾರಾದರೂ ಯೋಚನೆ ಮಾಡ್ತಾ ಇದ್ರೇನೋ, ಇನ್ವೆಸ್ಟ್ ಮಾಡಬೇಕು ಅಂತ ಯಾರಾದರೂ ಯೋಚನೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ಇಲ್ಲಿ ಇನ್ವೆಸ್ಟ್ ಮಾಡಬಹುದು. ನೈಟ್ ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಬಿಕಾಸ್ ನೈಟ್ ಆಫ್ ಪೆಂಟಿಕಲ್ಸ್ ಕೂಡ ಒಂದು ಏನು ಹೇಳ್ತಾರೆ, ಒಂದು ಪಾಸಿಟಿವ್ ಕಾರ್ಡೇ. ಓಕೆ, ಆ್ಯಂಡ್ ಗ್ರೇಟ್ಫುಲ್ ಆಗಿರಿ.
ನಿಮ್ಮ ಜೀವನದಲ್ಲಿ ಏನೆಲ್ಲ ಇದೆ ನೋಡಿ ಅದಕ್ಕೆ ಗ್ರೇಟ್ಫುಲ್ ಆಗಿರಿ. ಅದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಗ್ರೇಟ್ಫುಲ್ ಆಗಿರಿ. ಓಕೆ ಓಕೆ ಇನ್ನು ಕೆಲವರು ಇಲ್ಲಿ ನಿಮ್ಮ ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಏನೋ ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅದರಿಂದ ಕೂಡ ನೀವು ರಿಕವರಿ ಆಗ್ತಾ ಇದ್ದೀರಾ. ಫ್ಯಾಕ್ಟ್ ನಂಬರ್ 3 ಕೂಡ ಬಂದಿತ್ತು, ಫ್ಯಾಕ್ಟ್ ನಂಬರ್ 4 ಕೂಡ ಇದೆ. ಸೊ ಆದಷ್ಟು ಗ್ರ್ಯಾಟಿಟ್ಯೂಡನ್ನು ವ್ಯಕ್ತಪಡಿಸಿ, ಕೃತಜ್ಞತೆ ಭಾವನ ವ್ಯಕ್ತಪಡಿಸಿ ದೇವರಿಗೆ. ಓಕೆ ಅದು ತುಂಬ ಇಂಪಾರ್ಟೆಂಟ್. ಓಕೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ವಸ್ತು ಇದ್ದರೂ ನಾವು ಅದಕ್ಕೆ ಗ್ರೇಟ್ಫುಲ್ ಆಗಿರಬೇಕು. ಯಾವುದೆಲ್ಲ ಇದೆ ಅದಕ್ಕೋಸ್ಕರ ಗ್ರೇಟ್ಫುಲ್ ಆಗಿರಿ. ಆ್ಯಂಡ್ ಇನ್ನು ಕೆಲವ್ರದ್ದು ಫೈನಾನ್ಷಿಯಲಿ ರಿಕವರಿ ಕೂಡ ಆಗ್ತಾ ಇದೆ. ಫೈನಾನ್ಷಿಯಲಿ ಸ್ಟ್ರಗಲ್ ಪಡ್ತಾ ಇರುವವರು ಇಲ್ಲಿ ರಿಕವರಿ ಕೂಡ ಆಗ್ತಾ ಇದೆ. ಓಕೆ ಆ್ಯಂಡ್ ಇನ್ನು ಕೆಲವರ ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ಕೂಡ ಇಲ್ಲಿ ರಿಕವರಿ ಆಗ್ತಾ ಇದ್ದಾರೆ. 9 ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಮೋರ್ ಓವರ್ ನನಗೆ ಇಲ್ಲಿ ಏನು ಕಾಣ್ತಾ ಇದೆ ಅಂತಂದರೆ ಇಂಡಿಪೆಂಡೆಂಟ್, ಫ್ರೀಡಮ್, ಸೆಲ್ಫ್ ಲವ್. 9 ಆಫ್ ಪೆಂಟಿಕಲ್ಸ್ ಯಾವಾಗಲೂ ಅದರ ಬಗ್ಗೆ ತಿಳಿಸುತ್ತೆ. ಲಕ್ಸುರಿ ಜೀವನನ ನೀವು ಅನುಭವಿಸಬೇಕು ಅಂತಂದರೆ ಮೊದಲು ನೀವು ನಿಮ್ಮ ಬಗ್ಗೆ ತಿಳಿಬೇಕಾಗುತ್ತೆ. 9 ಆಫ್ ಪೆಂಟಿಕಲ್ಸ್. ಓಕೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಏನು ಮೆಸೇಜ್, ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಯೂನಿವರ್ಸಿಂದ. ಫೋರ್ ಆಫ್ ವಾನ್ಸ್. ವಾವ್, ಸಕ್ಸಸ್. 4 ಆಫ್ ವಾನ್ಸ್ ಸೆಲೆಬ್ರೇಷನ್ ಬಗ್ಗೆ ತಿಳಿಸುತ್ತೆ, ಸಕ್ಸಸ್ ಬಗ್ಗೆ ತಿಳಿಸುತ್ತೆ. ಓಕೆ ಸೊ ಇಲ್ಲಿ ಏನು ಅಂತಂದರೆ ನೀವು ಪಾಸ್ಟಲ್ಲಿ ಏನಾಗಿದೆ ನೋಡಿ ಅದನ್ನ ಲೆಟ್ ಗೋ ಮಾಡಿ ಮೂವ್ ಫಾರ್ವರ್ಡ್ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. 4 ಆಫ್ ವಾನ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಕಮ್ಯುನಿಕೇಷನ್. ಇಲ್ಲಿವರೆಗೆ ಯಾರ ಜೊತೆ ನೀವು ಕಮ್ಯುನಿಕೇಷನ್ ಮಾಡದೇ ಇದ್ದರೆ ನೋಡಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡೋದಕ್ಕೆ. ಹಾಗೆ ಇನ್ನೊಂದು ಏನು ಅಂತಂದರೆ ಜೀವನದಲ್ಲಿ ಯಾವಾಗಲೂ ಲವಲವಿಕೆಯಿಂದ ಇರೋದಕ್ಕೆ ಕಲೀರಿ. ಓಕೆ ಆಪ್ಷನ್ ನಂಬರ್ 4, 8, 33 ಯಾರು ಲೈಫ್ ಪಾತ್ ನಂಬರ್ ಚೂಸ್ ಮಾಡಿದ್ದೀರಾ. ಕಮ್ಯುನಿಕೇಷನ್ ಇಸ್ ದ ಕೀ ಅಲ್ವಾ. ಸೊ ನಾವು ಒಬ್ಬರ ಜೊತೆ ನಾವು ಏನಾದರೂ ವ್ಯಕ್ತಪಡಿಸಬೇಕು ಅಂತಂದರೆ ನಾವು ಕಮ್ಯುನಿಕೇಷನ್ ಮಾಡಲೇಬೇಕು. 4 ಆಫ್ ವಾನ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಇಲ್ಲಿ ಕಮ್ಯುನಿಕೇಷನ್ ಬಗ್ಗೆ ತಿಳಿಸ್ತಾ ಇದೆ, ರಿಲೇಷನ್ ಬಗ್ಗೆ ಕೂಡ ತಿಳಿಸ್ತಾ ಇದೆ. 4 ಆಫ್ ವಾನ್ಸ್ ಪೀಸ್ ಬಗ್ಗೆ ಕೂಡ ತಿಳಿಸ್ತದೆ, ಬ್ಯಾಲೆನ್ಸ್, ಹೋಮ್, ಫ್ಯಾಮಿಲಿ. ಸೊ ಇಲ್ಲಿ ಎಲ್ಲ ಕೂಡ ತಿಳಿಸ್ತಾ ಇದ್ದಾರೆ ಬ್ರಹ್ಮಾಂಡದಿಂದ, ಯೂನಿವರ್ಸ್ ಕಡೆಯಿಂದ. ಇದು ನಿಮಗೆ ಮೆಸೇಜ್, ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್. ನೀವು ಇಲ್ಲಿವರೆಗೂ ಕಮ್ಯುನಿಕೇಷನ್ ಮಾಡದೇ ಇರುವಂತಹ ವ್ಯಕ್ತಿಗಳ ಜೊತೆ ಕೂಡ ನೀವು ಕಮ್ಯುನಿಕೇಷನ್ ಮಾಡಬಲ್ಲಿರಿ ಅಂತ ಇಲ್ಲಿ ನಿಮಗೆ ಮೆಸೇಜ್ ಇದೆ. ಓಕೆ ಸೊ ಕರೆಂಟ್ ಸಿಚುವೇಶನ್ಗೆ ಯಾವ ಆ್ಯಕ್ಷನ್ ತಗೊಳ್ಬೇಕು ಅಂತ ನೋಡೋಣ. ಓಕೆ 7 ಆಫ್ ಸೋಟ್ಸ್. 7 ಆಫ್ ಸೋಟ್ಸ್ ಇಲ್ಲಿ ನೀವು ನೋಡ್ತಾ ಇರಬಹುದು ಇವರಿಬ್ಬರು ಹೇಗಿದ್ದಾರೆ ಅಂತ. ಓಕೆ ಸೊ ಇದನ್ನು ನೋಡಿದಾಗ ನನಗೆ ತುಂಬ ಸ್ಯಾಡ್ ಅಂತ ಅನಿಸುತ್ತೆ 7 ಆಫ್ ಸೋಟ್ಸನ್ನು ನೋಡಿದಾಗ. ಬಿಕಾಸ್ ಇಲ್ಲಿ ತುಂಬ ಸ್ಟ್ರಗಲ್ ಇದೆ, ತುಂಬ ಚಾಲೆಂಜ್ ಇದೆ. ಕರೆಂಟ್ ಸಿಚುವೇಷನಲ್ಲಿ ತುಂಬ ಚಾಲೆಂಜನ್ನು ನೀವು ಪಡ್ತಾ ಇರ್ಬೋದು, ತುಂಬ ಸ್ಟ್ರಗಲ್ ಪಡ್ತಾ ಇರ್ಬೋದು. ತುಂಬ ಜನ ನಿಮಗೆ ಮೋಸ ಮಾಡಿರಬಹುದು, ನಿಮ್ಮನ್ನು ವಂಚನೆ ಮಾಡಿರಬಹುದು. ಆ್ಯಂಡ್ ಎಲ್ಲ ರೀತಿಯಲ್ಲಿ ನಿಮಗೆ ನೋವುಂಟು ಮಾಡಿರಬಹುದು. ಓಕೆ ಎಲ್ಲ ಲೈಕ್ ಅದು ಎಮೋಷ್ನಲ್ ಆಗಿರ್ಬೋದು, ಫಿಸಿಕಲಿ ಆಗಿರಬಹುದು, ಮೆಂಟಲಿ ಆಗಿರ್ಬೋದು, ಅಬ್ಯೂಸ್ ಮಾಡಿರಬಹುದು ಕೆಲವರು. ಇನ್ನು ಕೆಲವರಲ್ಲಿ ತುಂಬ ರೀತಿಯಂಥ ತೊಂದರೆಗಳನ್ನು ನೀವು ಪಟ್ಟಿರಬಹುದು. ಬಟ್ ಆದರೂ ನಿಮ್ಮ ಮನಸ್ಸೊಳಗಡೆ ಪಾಸಿಟಿವಿಟಿ ಇದೆ. ಓಕೆ ಐ ಆಮ್ ವೆರಿ ಅಪ್ರಿಷಿಯೇಟ್ ಫಾರ್ ದ್ಯಾಟ್. ಓಕೆ ವೆರಿ ನೈಸ್. ಬಿಕಾಸ್ ನಿಮ್ಮ ಮನಸ್ಸಲ್ಲಿ ತುಂಬ ಪಾಸಿಟಿವ್ ಇದೆ. ನೀವು ಯಾವತ್ತೂ ನೆಗೆಟಿವ್ನ ಯೋಚನೆ ಮಾಡೇ ಇರಲಿಲ್ಲ. ಕರೆಂಟ್ ಸಿಚುವೇಷನಲ್ಲಿ ಆ ಥರ ನನಗಿಲ್ಲಿ ಕಾಣ್ತಾ ಇದೆ 7 ಆಫ್ ಸೋಟ್ಸಿಂದ. ಓಕೆ ನನಗೆ ಇದಕ್ಕೆ ಒಂದೇ ಪರಿಹಾರ ಏನು ಅಂತಂದರೆ ಮೆಡಿಟೇಷನ್ ಮಾಡುವಂಥದ್ದು, ಪೀಸ್ ಕ್ರಿಯೇಟ್ ಮಾಡುವಂಥದ್ದು. ಓಕೆ 7 ಆಫ್ ಸೋಟ್ಸ್. ಇವಾಗ ನಿಮ್ಮಲ್ಲಿ ಇರುವಂತಹ ಯಾವುದೇ ರೀತಿಯಂಥ ಪ್ಯಾಟರ್ನ್ ಇರ್ಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಇರ್ಬೋದು, ಪೀಸ್ ಕ್ರಿಯೇಟ್ ಮಾಡಿ. ಓಕೆ ಆಪ್ಷನ್ ನಂಬರ್ 1 ನಿಮ್ಮ ಮೆಂಟ್ಲಿ ಫಿಸಿಕಲಿ ನಿಮಗೆ ಪೀಸ್ ಅಗತ್ಯ ಇದೆ, ಶಾಂತಿ ಇಲ್ಲಿ ತುಂಬ ಅಗತ್ಯ ಇದೆ. ಆಪ್ಷನ್ ನಂಬರ್ 4, 8, 33 ಯಾರು ಚೂಸ್ ಮಾಡಿದ್ದೀರಾ. ಓಕೆ ಸೊ ಇದನ್ನು ನೋಡಿದ ತಕ್ಷಣ ನನಗೆ ತುಂಬ ಒಂಥರ ಅನಿಸುತ್ತೆ. ತುಂಬ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅಂತ ನಿಮ್ಗೆ ಅನಿಸ್ಬಹುದು. ಸೊ ಎಸ್ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ದರೆ ಸಾಕು. ನಿಮಗೆ ಆ ಪಾಸಿಟಿವಿಟಿ ಏನಿದೆ ನೋಡಿ ಅದನ್ನ ಯಾವತ್ತೂ ಬಿಟ್ಕೊಡ್ಬೇಡಿ. ಓಕೆ ಇಲ್ಲಿ ಪೀಸ್ ಕ್ರಿಯೇಟ್ ಮಾಡಿ. ನಿಮಗೆ ಅದೇ ಒಂದು ಒಳ್ಳೆಯ ಡಿಸಿಷನ್. ನನ್ನ ಪ್ರಕಾರ ಯಾವುದೇ ರೀತಿಯಾದ ಸ್ಟ್ರಗಲನ್ನು ನೀವು ಮಾಡ್ತಾ ಇದ್ದರೆ ಸರೆಂಡರ್ ಆಗಿ, ಡಿವೈನ್ಗೆ ಸರೆಂಡರ್ ಆಗಿ ಅಷ್ಟೇ. ಓಕೆ ನೀವು ಪೀಸ್ ಕ್ರಿಯೇಟ್ ಮಾಡೋದ್ರಿಂದ, ಸರೆಂಡರ್ ಮಾಡೋದ್ರಿಂದ ನಿಮ್ಮ ಔಟ್ಕಮ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಓಕೆ ನಿಮ್ಮ ಔಟ್ಕಮ್ ದ ಡೆವಿಲ್ ಬಂದಿದೆ. ಆಪ್ಷನ್ ನಂಬರ್ 4, 8. ಈ ಒಂದು ಪೀಸನ್ನು ನೀವು ಕ್ರಿಯೇಟ್ ಮಾಡೋದ್ರಿಂದ, ಸರೆಂಡರ್ ಆಗೋದ್ರಿಂದ
ಸೊ ಮುಂದೆ ಬರುವಂಥ ಯಾವುದೇ ಎನರ್ಜಿ ಇದೆ ನೋಡಿ, ಅದರಿಂದ ನೀವು ಹೊರಗೆ ಬರ್ತೀರಾ. ನಿಮ್ಮಲ್ಲಿ ಆ ಒಂದು ಪವರ್ ಇರುತ್ತೆ, ಆ ಒಂದು ಕೀ ನಿಮ್ಮಲ್ಲಿರುತ್ತೆ. ಯಾವುದೇ ರೀತಿಯಂಥ ಒಂದು ಎನರ್ಜಿಯಲ್ಲಿ ಇವಾಗ ನೀವು ಇದ್ದೀರಾ ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಒಂದು ಅಡಿಕ್ಷನಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ಸೊ ಅದರಿಂದ ಯಾವ ಥರ ಹೊರಗೆ ಬರ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಔಟ್ಕಮ್ ನಿಮಗೆ ಡೆವಿಲ್ ಬಂದಿದೆ. ಏನಕ್ಕೆ ಇಲ್ಲಿ ಡೆವಿಲ್ ಬಂದಿದೆ ಅಂತಂದರೆ, ಸೊ ಮುಂದೆ ಬರುವ ಯಾವುದೇ ರೀತಿ ನೀವು ಇಲ್ಲಿ ಪೀಸ್ ಅನ್ನು ಯಾವಾಗ ನೀವು ಕ್ರಿಯೇಟ್ ಮಾಡ್ತೀರಾ ನೋಡಿ, ನಿಮಗೆ ಡೆವಿಲ್ ಕಾರ್ಡ್ ಎನರ್ಜಿ ಬರಬಹುದು. ಬಟ್ ಅದರಿಂದ ಹೊರಗೆ ಬರೋದಕ್ಕೆ ಕೂಡ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಬಿಕಾಸ್ ಇಲ್ಲಿ ಎರಡು ಕೀ ಇದೆ ನೋಡ್ತಾ ಇದ್ರೆ ನೀವು. ಓಕೆ, ಅಂದರೆ ನಿಮ್ಮಲ್ಲಿ ಆ ಒಂದು ಪೊಟೆನ್ಷಿಯಲ್, ಆ ಒಂದು ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ಯಾವುದೇ ರೀತಿಯಾದ ರಿಲೇಷನ್ಶಿಪ್ ಬಂದರೂ, ಆ ಥರ ಕಾರ್ಮಿಕ್ ರಿಲೇಷನ್ಶಿಪ್ ಬಂದರೂ ಕೂಡ ನೀವು ಅದರಿಂದ ಹೇಗೆ ಹೊರಗೆ ಬರಬಹುದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಲೈಕ್ ಅದು ಯಾವುದೇ ರೀತಿಯಂಥ ಲೈಫ್ ಸ್ಟ್ರಗಲ್ ಇರಬಹುದು, ಚಾಲೆಂಜಸ್ ಇರಬಹುದು, ಅದರಿಂದ ನೀವು ಹೊರಗೆ ಬರಬಹುದು. ಓಕೆ, ಸೊ ಎಸ್, ಇದಿಷ್ಟು 4833 ಲೈಫ್ ಪ್ಯಾತ್ ನಂಬರ್. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.